ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪರಾಶರ ಉವಾಚ ಯಥೋಕ್ತಂ ಸಾ ಜಗದ್ಧಾತ್ರೀ ದೇವದೇವೇನ ವೈ ತಥಾ ಷಡ್ಗರ್ಭಗರ್ಭವಿನ್ಯಾಸಂ ಚಕ್ರೇ ಚಾನ್ಯಸ್ಯ ಕರ್ಷಣಂ. ದೇವರು ಹೇಳಿದ ಹಾಗೆ ಜಗದ್ಧಾತ್ರಿ ಜಗದೊಡತಿ ದುರ್ಗೆ ಷಡ್ಗರ್ಭಗರ್ಭವಿನ್ಯಾಸಂ ಚಕ್ರೇ 6 ಜನರ ಗರ್ಭವಿನ್ಯಾಸವನ್ನು ಮಾಡಿದಳು. ಅಂದರೆ ಒಂದು ಅಂಶದಿಂದ ಅಲ್ಲಿದ್ದು ಜೀವ ಒಂದು ಅಂಶದಿಂದ ಅಲ್ಲಿದ್ದು ಇನ್ನೊಂದು ಅಂಶದಿಂದ ನೇರವಾಗಿ ಇಲ್ಲಿಗೆ ಬಂದು ಅವು ಎರಡೂ ವರ ರಕ್ಷಣೆ ಆಗುವ ಹಾಗೆ ಮಾಡಿದ್ಲು ಅವಳು. ಸಪ್ತಮೇ ರೋಹಿಣೀಂ ಗರ್ಭೆ ಪ್ರಾಪ್ತೆ ಗರ್ಭಂ ತಥೋ ಹರಿಹಿ ಲೋಕತ್ರಯೋಪಕಾರಾಯ ದೇವಕ್ಯಾ ಪ್ರವಿವೇಶಃ. 7ನೆಯ ಗರ್ಭ ಅದು ಸೆಳೆದದ್ದಾಯಿತು. ಇನ್ನು 8ನೆಯ ಗರ್ಭ 3 ಲೋಕಕ್ಕೆ ಉಪಕಾರಕ್ಕಾಗಿ ದೇವರೇ 8ನೆಯವನಾಗಿ ದೇವಕಿಯ ಹೊಟ್ಟೆಯೊಳಗಡೆ ಪ್ರವೇಶ ಮಾಡಿದ. ಯೋಗ ನಿದ್ರಾ ಯಶೋದಾಯಾ ತಸ್ಮಿನ್ನೇವ ತಥಾ ದಿನೇ ಸಂಭೂತಾ ಜಠರೇ ತದ್ವತ್ ಯಥೋಕ್ತಂ ಪರಮೇಷ್ಠಿನಾಂ. ಯೋಗ ನಿದ್ರೆ ಎನಿಸಿದ ದುರ್ಗಾದೇವಿ ಅದೇ ದಿವಸದಲ್ಲಿ ಯಶೋದೆಯ ಗರ್ಭವನ್ನು ಪ್ರವೇಶ ಮಾಡಿದಳು. ತಥೋ ಗ್ರಹಗಣ ಸಮ್ಯಕ್ ಪ್ರಚಚಾರ ದಿವಿದ್ವಿಜ ವಿಷ್ಣೋರಂಶೇ ಭುವಂ ಯಾತೆ ಋತವಶ್ಚಾಬಭುಶುಭಾ. ಎಲ್ಲ ಗ್ರಹಗಣಗಳು ಆಕಾಶದಲ್ಲಿ ಸರಿಯಾದ ಸ್ಥಾನದಲ್ಲಿ ನಿಂತವು. ದೇವರು ಬರ್ತಾ ಇದ್ದಾನೆ ಅಂತ ಅವುಗಳು ಮರ್ಯಾದೆ ತೋರಿಸಿದ್ದು ವಿನಃ ಅವುಗಳು ಯಾವ ಸ್ಥಾನದಲ್ಲಿ ನೀಚ ಸ್ಥಾನವನ್ನು ತೋರಿಸಿದರೂ ಕೂಡ ನೀಚ ಕರ್ಮವನ್ನು ತೋರಿಸಿದ್ರು ದೇವ್ರ ಮೇಲೆ ಏನು ಮಾಡಲಿಕ್ಕಾಗಲ್ಲ. ಅದರಿಂದ ನಸೇಹೇ ದೇವಕೀಂ ದ್ರಷ್ಟುಂ ಕಶ್ಚಿದಪ್ಯತಿತೇಜತ ಜಾಜ್ವಲ್ಯಮಾನಾಂ ತಾಂ ದೃಷ್ಟ್ವಾ ಮನಾಂಸಿ ಕ್ಷೋಭಮಾಯಯುಃ. ನಸೇಹೇ ದೇವಕೀಂ ದ್ರಷ್ಟುಂ, ಯಾರೂ ಕೂಡ ದೇವಕಿಯನ್ನು ನೋಡಲು ಆಗಲೇ ಇಲ್ಲ. ಜಾಜ್ವಲ್ಯಮಾನಾಂ ತಾಂ ದೃಷ್ಟ್ವಾ, ಹೊಳಿತಾ ಇದ್ದಾಳೆ, ಯಾಕೆಂದರೆ ದೇವರು ಒಳಗಡೆ ಇದ್ದಾನೆ. ಹೊಳಿತಾ ಇದ್ದಾಳೆ ದೇವಕಿ. ಅವಳನ್ನು ನೋಡಿದ್ರೆ ದುರ್ಜನರಿಗೆ ಮನಸ್ಸಿಗೆ ಸಂಕಟ ಆಗಲಿಕ್ಕೆ ಶುರು ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ಅವಳನ್ನು ನೋಡಿದ್ರೆ ಮನಸ್ಸಿಗೆ ವಿಲವಿಲ ಕಸಿವಿಸಿ. ಅದೃಷ್ಟಾ ಪುರುಷೈಸ್ತ್ರೀಭಿ ದೇವಕೀಂ ದೇವತಾಗಣಾಃ ಬಿಭ್ರಾಣಾಂ ವಪುಷಾ ವಿಷ್ಣುಂ ತುಷ್ಟುವುಸ್ತಾಮಹರ್ನಿಶಂ. ನಾರಾಯಣನನ್ನು ಹೊತ್ತಿರುವ ಆ ದೇವಕಿಯನ್ನು ಬಳಿಸಾರಿ ಎಲ್ಲ ದೇವತೆಗಳು ಅದೃಷ್ಟಾ ಪುರುಷೈ, ಯಾರಿಗೂ ಕಾಣದಂತೆ ಸ್ತೋತ್ರ ಮಾಡಿದ್ರು. ಸಮಾಧಿ ಭಾಷೆಯಲ್ಲಿ ಇದಿರೋದು ಅಂತ. ದರ್ಶನ ಭಾಷೆ ಎಲ್ಲರಿಗೂ ಕೂಡ ಅಲ್ಲಿದ್ದವರಿಗೆಲ್ಲ, ಅಲ್ಲಿ ಕಾರಾಗೃಹದಲ್ಲಿ ಯಾರು ಸೈನಿಕರು ಇರ್ತಾರೆ ಅಥವಾ ಮನೆಯ ಸುತ್ತಮುತ್ತ ಕೆಲಸದವರು ಅವರು ಇವರು ಯಾರಿಗೂ ಕಾಣಲಿಲ್ಲ. ಅದೃಷ್ಟಾ ಪುರುಷೈ, ಯಾರಿಗೆ ಕಂಡದ್ದು? ದೇವಕ್ಕೆ ಕಂಡಿತ್ತು, ಋಷಿಗಳಿಗೆ ಕಂಡಿತ್ತು.
ಆಮೇಲೆ ಯಾರು ಪರಿಭಾವಿತಿರ್ತಾರೆ ಅವರಿಗೂ ಕೂಡ ಕಂಡಿತು. ಅದರಿಂದಾಗಿ ಒಂದು ಘಟನೆ ಆಗೋದು ಒಂದು, ಆ ಘಟನೆಯನ್ನು ಕಾಣೋದು ಇನ್ನೊಂದು. ಘಟನೆಯನ್ನು ಇವರು ಕಂಡರು. ದೇವತಾ ಊಚುಹು ಪ್ರಕೃತಿಸ್ತ್ವಂ ಪರ ಸೂಕ್ಷ್ಮ ಬ್ರಹ್ಮಗರ್ಭಾಭವ ಪುರ ತಥೋ ವಾಣಿ ಜಗದ್ಧಾತು ವೇದಗರ್ಭಾಸಿ ಶೋಭನೆ. ಅವರು ದೇವಕಿಯ ಬಳಿ ಸಾರಿ ದೇವಕಿಯನ್ನು ಹೊಗಳಿದ್ರು. ನೋಡಿ, ನಿಮಗೆ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಅಂತ ಭಾಗವತದ ಶ್ಲೋಕ ಗೊತ್ತು. ದೇವಕಿಯನ್ನು ಕೊಂಡಾಡಿದ್ದು ಗೊತ್ತೇ? ದೇವಕಿಯನ್ನು ಕೊಂಡಾಡ್ತಾ ಇದ್ದಾರೆ ಎಲ್ಲ ದೇವತೆಗಳು ಬಂದು ದೇವಕಿಯನ್ನು ಕೊಂಡಾಡೋದು. ಏನು? ಪ್ರಕೃತಿಸ್ತ್ವಂ ಪರ ಸೂಕ್ಷ್ಮ, ನಿನ್ನಲ್ಲಿ ಪ್ರಕೃತಿಯ ಪೂರ್ಣ ಅನುಗ್ರಹ ಇದೆ. ಯಾಕೆ ಅಂದರೆ ಬ್ರಹ್ಮಗರ್ಭ ಅಭವ ಪುರ, ದೇವರನ್ನೇ ಬಸಿರೊಳಗಡೆ ಹೊತ್ತಿರುವೆ. ಮೊದಲು ಕೂಡ ಹೊತ್ತಿದ್ದೆ. ಈ ಮೊದಲು 2 ಜನ್ಮಗಳಲ್ಲಿ ನಾರಾಯಣನನ್ನು ಹೊತ್ತಿದ್ದೆ. ತಥೋ ವಾಣಿ ಜಗದ್ಧಾತು ವೇದಗರ್ಭಾಸಿ ಶೋಭನೆ. ಆಮೇಲೆ ನಿನ್ನ ಒಳಗಡೆ ಇದ್ದ ದುರ್ಗೆ, ಅವಳೇ ನಿಜವಾಗಿಯೂ ದೇವರನ್ನು ಹೊತ್ತಿರೋದು. ಇಲ್ಲಾಂದರೆ ಅವಳು ನಿನಗೆ ಶಕ್ತಿ ಕೊಡದೆ ಹೋದರೆ ದೇವರನ್ನು ಹೊರುವ ಶಕ್ತಿ ನಿನಗೆಲ್ಲಿದೆ? ಅವಳು ಕೊಟ್ಟಿದ್ದಾಳೆ. ಆಮೇಲೆ ಮಾತಾದೆ, ವೇದವನ್ನು ಒಳಗಡೆ ಇಟ್ಟುಕೊಂಡಿದ್ದೆ. ಮಾತಿನ ದೇವತೆಯಾಗಿ ವೇದವನ್ನು ತನ್ನೊಳಗಡೆ ಇಟ್ಟುಕೊಂಡ ಸರಸ್ವತಿಯೂ ನಿನ್ನೊಳಗಡೆ ಇದ್ದಾಳೆ. ಅದರಿಂದಾಗಿ ನೀನು ದೇವರನ್ನು ಹೊರಲು ಸಾಧ್ಯವಾಗಿದೆ. ಓ, ಭಾಗವತ ಹೇಳಿದ್ದು ದೇವರ ಸ್ತುತಿ, ವಿಷ್ಣು ಪುರಾಣ ಹೇಳ್ತಾ ಇರೋದು ದೇವಿ ಸ್ತುತಿ. ಸೃಜ್ಯ ಸ್ವರೂಪ ಗರ್ಭಾಸಿ ಸೃಷ್ಟಿಭೂತಾ ಸನಾತನೆ ಬೀಜಭೂತಾ ತು ಸರ್ವಸ್ಯ ಯಜ್ಞಭೂತಾ ಭವಸ್ತ್ರಯೀ. ಸೃಜ್ಯರಾದ ಜೀವರ ಸ್ವರೂಪವನ್ನು ಹೊತ್ತ ದುರ್ಗೆಯ ಸನ್ನಿಧಾನ ನಿನ್ನಲ್ಲಿ ಇದೆ. ಏಕೆಂದರೆ ಅಸೃಜ್ಯರಾದವರು ಸೃಜ್ಯರಾದವರು ಎಲ್ಲ ಪ್ರಕೃತಿಯಲ್ಲೇ ಇರಬೇಕು ಅಲ್ವಾ? ಆ ಅಸೃಜ್ಯರಾದ ಜೀವರ ಸ್ವರೂಪವನ್ನು ಗರ್ಭದಲ್ಲಿ ಧರಿಸಿದ್ದೆ. ಸೃಜ್ಯ ಸ್ವರೂಪ ಗರ್ಭಾಸಿ ಸೃಷ್ಟಿಭೂತಾ ಸನಾತನಿ, ಸೃಷ್ಟಿಯೇ ಆಗಿರುವೆ. ಬೀಜಭೂತೇತು ಸರ್ವಸ್ಯ, ಎಲ್ಲರ ಬೀಜ, ಎಲ್ಲರಿಗೂ ಕಾರಣ, ಮೂಲ ಕಾರಣವನ್ನು ಬೀಜ ಅಂತ ಕರೀತಾರೆ. ನೀನು ಬೀಜದಂತೆ ಇದ್ದೀಯಾ. ಆಮೇಲೆ ಯಜ್ಞವನ್ನು ಒಳಗಡೆ ಹೊತ್ತ ವೇದದಂತೆ ಇದ್ದೀಯಾ. ಯಜ್ಞಭೂತ ಭವಸ್ತ್ರಯೀ ಫಲಗರ್ಭಾತ್ವಮೇ ವಾಜ್ಯ ವಹ್ನಿಗರ್ಭಾ ತಥಾರಣಿ ಅದಿತಿರ್ದೇವಗರ್ಭಾತ್ವಂ ದೈತ್ಯಗರ್ಭಾ ತಥಾದಿತಿ. ಇನ್ನು ಇಜ್ಯ ಅಂದರೆ ಪೂಜೆ. ಈ ಇಜ್ಯ ಪೂಜೆಯನ್ನು ಮಾಡಿದಾಗ ಫಲ ಸಿಗಬೇಕು. ಫಲವನ್ನು ಒಳಗೊಂಡ ಪೂಜೆಯ ಹಾಗೆ ನೀನು ಕಂಗೊಳಿಸ್ತಾ ಇದ್ದಿ, ಓ ದೇವಕಿಯೇ. ಆಮೇಲೆ ವನ್ಹಿ ಗರ್ಭಾ ತಥಾರಣಿ, ಬೆಂಕಿಯನ್ನು ತನ್ನೊಳಗಡೆ ಇಟ್ಟುಕೊಂಡ ಅರಣಿಯಂತೆ ಕಂಗೊಳಿಸ್ತಾ ಇದ್ದಿ. ಅದಿತಿರ್ದೇವಗರ್ಭಾತ್ವಂ, ದೇವತೆಗಳನ್ನು ಹೊರಲಿಕ್ಕೆ ಅದಿತಿಗೆ ಶಕ್ತಿ ಕೊಟ್ಟ ನೀನೇ ಇಲ್ಲಿದ್ದಿ. ದೈತ್ಯಗರ್ಭಾ ತಥಾದಿತಿ, ದೈತ್ಯರನ್ನು ಹೊರಲಿಕ್ಕೆ ದಿತಿಗೆ ಶಕ್ತಿ ಕೊಟ್ಟವಳು ನೀನೇ, ಅವಳೇ ನೀನಿಲ್ಲಿದ್ದಿ. ಜ್ಯೋತ್ಸ್ನಾ ವಾಸರ ಗರ್ಭಾತ್ವಂ ಜ್ಞಾನಗರ್ಭಾಸಿ ಸನ್ನತಿ ನಯಗರ್ಭಾ ಪರಾನೀತಿ ಲಜ್ಜಾತ್ವಂ ಪ್ರಶ್ರಯೋದ್ವಹ.
ಜ್ಯೋತ್ಸ್ನಾ ವಾಸರ ಗರ್ಭಾತ್ವಂ, ಬೆಳಕನ್ನು ತನ್ನ ಒಳಗಡೆ ಇಟ್ಟುಕೊಂಡ ಬೆಳದಿಂಗಳಿನಂತೆ ನೀನಿದ್ದಿ. ಜ್ಯೋತ್ಸ್ನಾ ವಾಸರ ಗರ್ಭಾಸಿ. ಆಮೇಲೆ ಜ್ಞಾನ ಗರ್ಭಾಸಿ ಸನ್ನತಿ, ಸಜ್ಜನರಲ್ಲಿ ತೋರುವ ವಿನಯ ಅದು ಜ್ಞಾನವನ್ನು ತನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡಿರುತ್ತೆ. ಆ ವಿನಯವನ್ನು ನೀನೇ ಕೊಡುವವಳು. ಅಂದರೆ ಕೃಷ್ಣನ ಜನನದ ಅಧ್ಯಾತ್ಮಾರ್ಥವನ್ನು ಪೂರ ಇಲ್ಲಿ ನಿರೂಪಣೆ ಮಾಡಿದ ಹಾಗೂ ಆಯಿತು ವಿಷ್ಣು ಪುರಾಣದಲ್ಲಿ. ಅದೇ ಕೃಷ್ಣನ ಕಥೆ, ಅದೇ ರಾಮನ ಕಥೆ ಎಲ್ಲ ಪುರಾಣಗಳು ಹೇಳಬಹುದು. ಬೇರೆ ಬೇರೆ ಆಯಾಮಗಳಲ್ಲಿ ಬರುತ್ತಲ್ವ. ಭಾಗವತದಲ್ಲಿ ಸೀದಾ ನಾರಾಯಣನ ಸ್ತೋತ್ರ, ವಿಷ್ಣು ಪುರಾಣದಲ್ಲಿ ದೇವಕಿಯ ಒಳಗಡೆ ಇದ್ದು ದೇವಕಿಗೆ ಶಕ್ತಿಯನ್ನು ಕೊಟ್ಟ, ದೇವಕಿ ಗರ್ಭವನ್ನು ಹೊರಲಿಕ್ಕೆ ಶಕ್ತಿ ಕೊಟ್ಟ ದುರ್ಗೆಯನ್ನು ಕುರಿತಾದ ಸ್ತೋತ್ರ. ಎಲ್ಲಿ ಹೇಳ್ತಾರೆ, ನಯ ಗರ್ಭ ಪರಾನೀತಿ. ನಯ ನೀತಿ, ಒಂದು ಸ್ಟ್ರಾಟಜಿ ಮಾಡಬೇಕಾದ್ರೆ ಬೇಸಿಕ್ ಎಥಿಕ್ಸ್ ಬೇಕು. ಬೇಸಿಕ್ ಎಥಿಕ್ಸ್, ಆ ಎಥಿಕ್ಸ್ ಇತ್ತು ಅಂತಂದರೆ ಒಂದು ಸ್ಟ್ರಾಟಜಿ ಮಾಡಲಿಕ್ಕಾಗತ್ತೆ. ಅಂದರೆ ನಯ ಅಂತ ಹೇಳಿದ್ರೆ ಕಾರ್ಯವನ್ನು ಪಡೆಯಬಹುದಾದ ಫಲ, ಕಾರ್ಯದಿಂದ ಬರಬಹುದಾದ ಫಲ ಏನಿದೆ ಅದು ನಯ ಅಂತ ಕರೀತಾರೆ. ನೀತಿ ಅಂದರೆ ಅದಕ್ಕೆ ನಮ್ಮಲ್ಲಿ ಇರಬೇಕಾದ ಒಂದು ಅರ್ಹತೆ, ಆ ನಯ ನೀತಿ. ನೀತಿಯ ಒಳಗಡೆ ನಯ ಇರುತ್ತೆ. ನಮ್ಮಲ್ಲಿ ಅರ್ಹತೆ ಇತ್ತು ಅಂದರೆ ಅದರ ಒಳಗಡೆ ನಯ ಫಲ ಅನ್ನೋದು ಇರುತ್ತೆ. ನೀನು ಹಾಗೆ ಕಂಗೊಳಿಸ್ತಾ ಇದ್ದಿ, ನೀನು ನೀತಿಯಂತೆ ಇದ್ದರೆ ಇದರ ಒಳಗಡೆ ಇರುವ ನಯ ಯಾರು ಅಂದರೆ ದೇವರ ತರಹ. ಲಜ್ಜಾತ್ವಂ ಪ್ರಶ್ರಯೋದ್ವಹ, ವಿನಯದಿಂದ ವಿನಯವನ್ನು ತನ್ನೊಳಗಡೆ ಇಟ್ಟುಕೊಂಡ ನಾಚಿಕೆಯಂತೆ ಇದ್ದೀಯ. ಲಜ್ಜಾ ಅಂದರೆ ಎರಡು ರೀತಿ. ಇವರು ನನಗಿಂತ ಮಿಗಿಲು, ಇವ್ರ ಮುಂದೆ ನಾನು ಠೇಮ್ ಅಂತ ನಿಲ್ಲೋದಲ್ಲ ಅನ್ನುವ ರೀತಿಯೇ ನಾಚಿಕೆ ಮನೋಭಾವ. ನಾಚಿಕೆಯಲ್ಲಿ ಕಂಡುಬರೋದು ಏನು ಅಂತ ಹೇಳಿದ್ರೆ ವಿನಯವೇ. ಹೆಣ್ಣಿನ ನಾಚಿಕೆ ಆಗಿರಬಹುದು, ಗುರುವಿನ ಮುಂದೆ ಶಿಷ್ಯನ ನಾಚಿಕೆ ಆಗಿರಬಹುದು, ಹಿರಿಯನ ಮುಂದೆ ಕಿರಿಯನ ನಾಚಿಕೆ ಆಗಿರಬಹುದು. ಅದರಲ್ಲೆಲ್ಲ ಇರೋದು ಯಾವುದು? ವಿನಯವೇ ಒಳಗಡೆ. ಪಂಡಿತಾಚಾರ್ಯರು ಸುಮ್ಮನೆ ಹೇಳಿದ್ದಲ್ಲ, ವಿನಯೋ ಹಿ ಭೂಷಯತಿ ಸರ್ವರಸಂ ಅಂತ. ವಿನಯ ಅನ್ನೋದು ಎಲ್ಲ ರಸದ ಭೂಷಣ ಅಂತ. ನೋಡಿ, ಇದು ಇಲ್ಲಿ ಇರುವಂತಹ ಮಾತು. ಎಲ್ಲಿ? ವಿಷ್ಣು ಪುರಾಣದಲ್ಲಿ ಲಜ್ಜಾತ್ವಂ ಪ್ರಶ್ರಯೋದ್ವಹ ಅಂತ. ಕಾಮಗರ್ಭ ತಥೇಚ್ಛಾತ್ವಂ ತುಷ್ಟಿ ಸಂತೋಷ ಗರ್ಭಿಣಿ ಮೇಧಾ ಚ ಬೋಧಗರ್ಭಾಸಿ ಧೈರ್ಯಗರ್ಭೋದ್ವಹ ಧೃತಿ. ಇಚ್ಛೆ, ಅದರ ಒಳಗಡೆ ಕಾಮ ಅನ್ನೋದಿರುತ್ತೆ. ಕಾಮ ಅಂದರೆ ಸ್ವರೂಪಭೂತವಾದ ಬಯಕೆ. ಅದಕ್ಕನುಗುಣವಾಗಿ ಇಚ್ಛೆ ಇರುತ್ತೆ. ಇಚ್ಛೆ ಬದಲಾಗುತ್ತೆ, ಕಾಮ ಅದೇ ಇರುತ್ತೆ. ಇವಾಗ ಕಾಮ ಅಂದರೆ ಸುಖವನ್ನು ಪಡೆಯುವ ಬಯಕೆ, ಇಚ್ಛೆ ಅಂದರೆ ಆ ಸುಖವನ್ನು ಪಡೆಯುವ ಬಯಕೆ ದೇಹಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ. ಚಳಿಗಾಲದಲ್ಲಿ ಬಿಸಿ ನೀರಿನ ಇಚ್ಛೆ ಆಗತ್ತೆ, ಯಾಕೆಂದರೆ ಸುಖದ ಬಯಕೆ ಅದು ಕಾನ್ಸ್ಟೆಂಟಾಗಿ ಅದೇ ಇರುತ್ತೆ. ಬೇಸಿಗೆ ಕಾಲದಲ್ಲಿ ತಣ್ಣೀರಿನ ಬಯಕೆ ಆಗತ್ತೆ. ಬಯಕೆಯೇ ಅಂತಿಮ ಅಲ್ಲ, ಇಚ್ಛೆಯನ್ನು, ಕಾಮ ಅನ್ನೋದು ಅಂತಿಮ. ಆ ಇಚ್ಛೆಯ ಒಳಗಡೆ ಕಾಮವೆಂಬ ಒಳಗಡೆ ಇರುತ್ತೆ. ಅದು ಕಾಮವನ್ನು ಬಸಿರಿನಲ್ಲಿ ಹೊತ್ತ ಇಚ್ಛೆ. ಅದರಿಂದಾಗಿ ಕಾಮಗರ್ಭ ತಥೇಚ್ಛಾತ್ವಂ. ಓ ದೇವಕಿಯೇ, ನೀನು ಬಯಕೆಯನ್ನು ಒಡಲೊಳಗಡೆ ಇಟ್ಟುಕೊಂಡ ಇಚ್ಛೆಯ ಹಾಗೆ ಇದ್ದೀಯ. ತುಷ್ಟಿ ಸಂತೋಷ ಗರ್ಭಿಣಿ, ತೃಪ್ತಿಯನ್ನು ತನ್ನ ಒಡಲೊಳಗಡೆ ಇಟ್ಟುಕೊಂಡಿರುವ ತುಷ್ಟಿ, ಅಲಂಬುದ್ಧಿ, ಸಾಕು ಇಷ್ಟು ಅಂತನ್ನುವ ಪ್ರಜ್ಞೆ. ಸಾಕು ಇಷ್ಟು ಅನ್ನೋದು ಹೊರಗಡೆಯಿಂದ ತೃಪ್ತಿ ಆಯಿತು ಅಂದರೆ ಅದರ ಒಳಗಡೆ ಸಂತೋಷ ಇರುತ್ತೆ. ಹಾಗೆ ಕಂಗೊಳಿಸ್ತಾ ಇದ್ದಿ ದೇವಕ್ಕೆ ನೀನು. ಮೇಧಾ ಚ ಬೋಧ ಗರ್ಭಾಸಿ, ಅರಿವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ನೆನಪಿನ ಶಕ್ತಿಯ ಹಾಗೆ ಇದ್ದೀಯ. ಕೇವಲ ನೆನಪಿನ ಶಕ್ತಿ
ಅದು ಟೇಪ್ ರೆಕಾರ್ಡರ್ಗೂ ಇರುತ್ತೆ, ಅಥವಾ ರೆಕಾರ್ಡಿಂಗ್ ಡಿವೈಸ್ ಯಾವುದಕ್ಕೆ ಬೇಕಾದರೂ ಇರುತ್ತೆ. ಟೇಪ್ ರೆಕಾರ್ಡರ್ ಅನ್ನೋ ಹಾಗಿಲ್ಲ, ಯಾಕೆಂದರೆ ಟೇಪ್ ಇಲ್ಲ ಈಗ, ರೆಕಾರ್ಡರ್ ಅಂತ ಹೇಳಬಹುದು. ರೆಕಾರ್ಡರ್ ಏನಿರುತ್ತೆ ಅದು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು ಯಾಕೆ? ಅದು ಯಂತ್ರಕ್ಕೆ ಕೊಟ್ಟರೆ ಅದರಿಂದ ಬೋಧ ಬರಲ್ಲ. ಬೋಧ ಬರೋದು ಎಲ್ಲಿಂದ ಅಂದರೆ ಅದನ್ನು ಬೇರೊಂದಕ್ಕೆ ಕನೆಕ್ಟ್ ಮಾಡಿದಾಗ. ಹೀಗಾಗಿ ನೆನಪಿನ ಶಕ್ತಿಯ ಬಸಿರಿನ ಒಳಗೆ ಪ್ರಜ್ಞೆ ಇರುತ್ತೆ. ಆ ಕಾರಣದಿಂದ ಮೇಧಾಚ ಬೋಧಗರ್ಭಾಸಿ ಧೈರ್ಯಗರ್ಭೋದ್ವಹ ಧೃತಿ, ಕಷ್ಟವನ್ನು ಸಹಿಸುವ ಧೃತಿ ಮನಸ್ಥಿತಿ, ಕಷ್ಟಗಳನ್ನು ಸಹಿಸುವ ಮನಸ್ಥಿತಿಯ ಒಳಗಡೆ ಧೈರ್ಯ ಪ್ರಜ್ಞಾವಂತಿಕೆ ಅನ್ನೋದಿರುತ್ತೆ. ಇವತ್ತಲ್ಲ ನಾಳೆ ನನಗೆ ಒಳ್ಳೆಯದಾಗೇ ಆಗತ್ತೆ ಅನ್ನುವ ಭರವಸೆಯ ಬೆಳಕು ಅಲ್ಲಿರುತ್ತೆ. ಆದ್ದರಿಂದ ಓ ದೇವಕಿ, ನೀನು ಹೇಗೆ ಕಾಣಿಸ್ತಾ ಇದ್ದಿ? ಕಾಮವನ್ನು ಒಡಲೊಳಗೆ ಇಟ್ಟುಕೊಂಡ ಇಚ್ಛೆಯ ಹಾಗೆ, ಸಂತೋಷವನ್ನು ತನ್ನೊಳಗಡೆ ಇಟ್ಟುಕೊಂಡ ತುಷ್ಟಿಯ ಹಾಗೆ, ಬೋಧವನ್ನು ತನ್ನೊಳಗಡೆ ಇಟ್ಟುಕೊಂಡ ನೆನಪಿನ ಶಕ್ತಿ ಮೇಧೆಯ ಹಾಗೆ, ಧೈರ್ಯವನ್ನು ತನ್ನೊಳಗಡೆ ಇಟ್ಟುಕೊಂಡ ಧೃತಿಯ ಹಾಗೆ ಓ ದೇವಕಿ ನೀನು ಕೃಷ್ಣನನ್ನು ಒಡಲೊಳಗಡೆ ಇಟ್ಟುಕೊಂಡಿದ್ದಿ. ಗ್ರಹರ್ಕ್ಷತಾರಕ ಗರ್ಭ ಜೌರಸ್ಯಾಖಿಲ ಹೈತುಕಿ ಏತಾ ವಿಭೂತಯೋ ದೇವಿ ತಥಾನ್ಯಾಶ್ಚ ಸಹಸ್ರಶಃ ತಥಾ ಸಂಖ್ಯಾ ಜಗದ್ಧಾತ್ರಿ ಸಾಂಪ್ರತಂ ಜಠರೇ ತವಾಂ. ಗ್ರಹ, ಋಕ್ಷ, ತಾರೆ. ಗ್ರಹ ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿಯನ್ನು ಸೂಚನೆ ಮಾಡುವಂತಹ ಆಕಾಶಕಾಯ, ಆಸ್ಟ್ರೋಫಿಸಿಕಲ್ ಬಾಡಿ, ನಮ್ಮ ಸ್ಥಿತಿಯನ್ನು ಇಂಡಿಕೇಟ್ ಮಾಡ್ತವೆ. ಗ್ರಹಗಳೇ ಏನು ಕೊಡಲ್ಲ, ಸೂಚನೆ ಮಾತ್ರ. ಅಂತಹ ಗ್ರಹ, ವೃಕ್ಷ, ನಕ್ಷತ್ರ, ತಾರಕೆ ಹೊಳೆಯುವವುಗಳು. ಅಂತಹ ಗ್ರಹ, ನಕ್ಷತ್ರ, ತಾರೆಗಳನ್ನು ತನ್ನ ಒಡಲೊಳಗಡೆ ಇಟ್ಟುಕೊಂಡಿರುವ ಆಕಾಶದಂತೆ ಕಂಗೊಳಿಸ್ತಾ ಇದ್ದಿ ನೀನು. ಏತಾ ವಿಭೂತಯೋ ದೇವಿ ತಥಾನ್ಯಾಶ್ಚ ಸಹಸ್ರಶಃ. ಈ ರೀತಿ ಒಂದನ್ನು ತನ್ನೊಳಗಡೆ ಇಟ್ಟುಕೊಂಡ ಅಸಂಖ್ಯ ಗರ್ಭಿಣಿ ಶಕ್ತಿಗಳು ನಿನ್ನ ಒಳಗಡೆ ಇದೆ. ಯಾಕೆಂದರೆ ನಿನ್ನೊಳಗಡೆ ದೇವರಿದ್ದಾನೆ. ಇದೊಂದು ರೀತಿ ವಿಭೂತಿಯ ಯೋಗವೂ ಆಯಿತು. ಪುರಾಣದ ಆಸ್ವಾದನೆ ಅಂತ ಸುಮ್ಮನೆ ಹೇಳಲಿಲ್ಲ, ಅದನ್ನು ಸರಿಯಾಗಿ ಮಾಡಬೇಕಾದ ರೀತಿಯಲ್ಲಿ ಮಾಡಿದ್ರೆ ಏನೆಲ್ಲ ವಿಷಯಗಳು. ಸಮುದ್ರಾದ್ರಿಣದಿ ದ್ವೀಪ ವನಪತ್ತನ ಭೂಚಣ ಗ್ರಾಮ ಖರ್ವಟ ಕೇಟಾಡ್ಯ ಸಮಸ್ತ ಪೃಥಿವೀ ಶುಭೇ. ಇನ್ನು ನೀನು ಹೇಗೆ ಕಾಣಿಸ್ತಾ ಇದ್ದಿ ಅಂದರೆ ಇಡೀ ಭೂಮಿಯ ತರಹ ಕಾಣಿಸ್ತಾ ಇದ್ದಿ. ಸಮುದ್ರ, ಅದ್ರಿ ಅಂದರೆ ಬೆಟ್ಟ, ನದಿ, ದ್ವೀಪ ಅಂದರೆ ನಡುಗಡ್ಡೆ, ವನ ಗೊತ್ತಿದೆ, ಕಾಡು, ಪಟ್ಟಣ. ಪಟ್ಟಣ ಅಂತ ಹೇಳಿದ್ರೆ ಎಲ್ಲಿ ಬಂದು ನಾವು ಮೂಟೆಯನ್ನು ಬಿಚ್ಚುತ್ತೇವೋ ಅದು ಪಟ್ಟಣ. ಪಟ್ಟಣಂ ಪುಟಭೇದನಂ. ಪುಟ ಅಂದರೆ ಮೂಟೆ, ಅಂದರೆ ವ್ಯಾಪಾರ ಮಾಡುವ ಜಾಗ ಅಂತ ಅರ್ಥ. ಮೂಟೆಯನ್ನು ಬಿಚ್ಚೋದು ವ್ಯಾಪಾರಿಗಳು. ಏನು ಮಾಡ್ತಾರೆ ಅವರು? ತಮ್ಮ ಸಾಮಾನು ಸರಂಜಾಮುಗಳನ್ನು ತೋರಿಸ್ಲಿಕ್ಕಾಗಿ, ಮಾರಲಿಕ್ಕಾಗಿ ಮೂಟೆ ಬಿಚ್ಚುತ್ತಾರೆ. ಅದಕ್ಕೆ ಪಟ್ಟಣ ಅಂತ. ಅದಕ್ಕೆ ಇನ್ನೊಂದು ಹೆಸರು ಪುಟಭೇದನ. ಆದರೆ ತಮಾಷೆ ಅಂದರೆ ಇವತ್ತು ನಗರದಿಂದ ತಗೊಂಡು ಹೋಗಿ ನಾವೆಲ್ಲ ಹೋಗಿ ಕಾಡಿನ ರೆಸಾರ್ಟಿನಲ್ಲಿ ಮೂಟೆ ಬಿಚ್ಚುತ್ತೀವಿ. ಪುಟ ಅಂದರೆ ಮೂಟೆ. ಇಲ್ಲ ಇಲ್ಲ ಇಲ್ಲ, ಪುಟ ಅಂದರೆ ಯಾವುದನ್ನು ನಾವು ಇಡ್ತೇವೆ ಅದು ಇಂಗ್ಲೀಷಿನ ಪುಟ್ಟೆ. ಪುಟ ನಿಧಾನೆ ಅಂತ ಧಾತು ಇದೆ. ಅದರಿಂದ ಪುಟ್ಟತಿಯಿಂದ ಪ್ರಯೋಗ ಮಾಡ್ಬೋದು, ಅಂದರೆ ಮಾಡ್ಬೋದು, ಬೇರೆಯವ್ರಿಗೆ ಅರ್ಥ ಆಗತ್ತಾ ಅಂತ ನೋಡ್ಕೊಂಡು ಮಾಡ್ಬೋದು. ಅಟ್ಟತಿ ಅಂತ ಇದೆ, ಸಂಸ್ಕೃತದಲ್ಲಿಯೂ ಅಟ್ಟತಿ ಅಂತ ಪ್ರಯೋಗ ಇದೆ. ಅಟ್ಟೋದು ಅಂತ ಹೇಳ್ತೇವಲ್ಲ, ಅಲ್ಲ, ಎರಡು. ಅಟ್ಟುವುದು ಅಂದರೆ ಎರಡು ಅರ್ಥ ಇದೆ. ಒಂದು ಅಟ್ಟುವುದು ಅಂದರೆ ಬೇಯಿಸುವುದು ಅಂತ, ಅಡುಗೆ, ಅದು ಅಡಿಗೆ ಅಲ್ಲ.
ಅಡಿಗೆ ಅಲ್ಲ, ಅಡುಗೆ, ಬೇಯಿಸುವುದು ಅಂತ. ಅದು ಅಡಿಗೆ ಅಡುಗೆ ಎರಡು ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಇವರು ಅಡಿಗೆ ಅನಿಲ ಅಂತಾರೆ. ಅಲ್ಲ ಮರ್ಯಾರೆ, ಅಡುಗೆ ಅನಿಲ ಅದು. ಅದು ಅಡಿಗೆ ಅನಿಲ ಅಂದ್ರೆ ನಿಮ್ಮ ಕೆಳಗಡೆ ಬೆಂಕಿ ಒಂದು ಚೆನ್ನಾಗಿ ಕಾಯಿಸಿ ಅದ್ರ ಮೇಲೆ ಕೂಡಿಸ್ಬೇಕು. ಅದರಿಂದಾಗಿ ಅಡುಗೆ ಅನಿಲ, ಅಡುಗೆ ಮಾಡಿದೆಯಾ ಅಂತ ಕೇಳ್ಬೇಕು. ಅಡಿಗೆ ಅವರು ಅಂತೇವೆ. ಸಮುದ್ರಾದ್ರಿ ನದಿ ದ್ವೀಪ. ಅದರಿಂದಾಗಿ ಪಟ್ಟಣ ಅಂತಂದರೆ ವ್ಯಾಪಾರದ ಸ್ಥಳ. ಆಮೇಲೆ ಇವುಗಳನ್ನು ಒಳಗೊಂಡ ಗ್ರಾಮ, ಹಳ್ಳಿ. ಆಮೇಲೆ ಖರ್ವ ಸೈನಿಕರ ನೆಲೆ, ಖೇಟ ಅಂದರೆ ಬೇಟೆಯ ಜಾಗ. ಇವುಗಳನ್ನೆಲ್ಲ ಒಳಗೊಂಡ ಭೂಮಿಯ ತರಹ ಕಂಗೊಳಿಸ್ತಾ ಇದ್ದಿ. ಗ್ರಾಮ ಖರ್ವಟ ಖೇಟಾಢ್ಯ ಸಮಸ್ತ ಪೃಥಿವೀ ಶುಭೆ ಸಮಸ್ತವಹ್ನಯೋಂಭಾಂಸಿ ಸಕಲಾಶ್ಚ ಸಮೀರಣಾಃ ಗ್ರಹರ್ಕ್ಷ ತಾರಕಾ ಚಿತ್ರಂ ವಿಮಾನ ಶತಸಂಕುಲಂ. ಎಲ್ಲ ಅಗ್ನಿಗಳು, ಎಲ್ಲ ತರಹದ ನೀರುಗಳು, ಎಲ್ಲ ತರಹದ ಗಾಳಿಗಳು, ಇದರೆಲ್ಲದರಿಂದ ಕೂಡಿರುವ ಆಕಾಶ. ಅವಕಾಶಮಶೇಷಸ್ಯ ಯದ್ದದಾತಿ ನಭಸ್ಥಳಂ. ಎಲ್ಲರಿಗೂ ಕೂಡ ಆಟ ಆಡಲಿಕ್ಕೆ, ಓಡಲಿಕ್ಕೆ, ಕ್ರಿಯೆಗೆ ಅವಕಾಶ ಮಾಡಿಕೊಡುತ್ತೆ. ಆದ್ದರಿಂದ ಈ ಆಕಾಶವನ್ನು ಆಕಾಶ ಅಂತ ಕರೀತಾರೆ. ನಭಃ ಅಂದ್ರೇನು? ನಭಾತಿ, ತೋರಲ್ಲ, ಆದರೆ ಇದೆ. ಆಕಾಶ ತೋರಿಸ್ಬಿಡಿ ನೋಡೋಣ ನೀವು. ಇದು ಆಕಾಶ ಅಂತೇಳಿ ತೋರಿಸ್ತೀರ? ತೋರಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ನಭಃ ಅಂತ. ತೋರಲ್ಲ, ಇದೆ. ಸಂಸ್ಕೃತದಲ್ಲಿ ಪ್ರತಿಯೊಂದು ಶಬ್ದಗಳಿಗೆ ನಿರ್ವಚನ ಇದೆ. ಆ ಶಬ್ದ ತಿಳ್ಕೊಂಡ್ಬಿಟ್ರೆ ಆ ಶಾಸ್ತ್ರ ಕೈವಶ ಆಗೋಗುತ್ತೆ. ಅಷ್ಟು ಚಂದ ಇದೆ ಸಂಸ್ಕೃತ. ಈಗ ಸಂಸ್ಕೃತ ನಾವು 2 ತಿಂಗಳಲ್ಲಿ ಕಲಿಸ್ತೀವಿ, 3 ತಿಂಗಳಲ್ಲಿ ಕಲಿಸ್ತೀವಿ ಅಂತಾರೆ. ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಹೆಂಗೆ ಬರುತ್ತೋ ಹಾಗೆ ಸಂಸ್ಕೃತದಲ್ಲಿ ಕಲಿಸಿರ್ತಾರೆ ಅವರು. ಭವತಃ ನಾಮ ಕಿಂ? ಮಮ ನಾಮ ವಿಜಯಸಿಂಹ. ಭವಾನ್ ಕುತ್ರ ಗಚ್ಚತಿ? ಅಹಂ ಬೆಂಗಳೂರು ನಗರೀಂ ಗಚ್ಚಾಮಿ ಅಂತ ಕಲಿಸಿರ್ತಾರೆ. ಅಲ್ಲ, ಅದು ನಾನು ಆಡ್ಕೊಳ್ತಾ ಇರೋದಲ್ಲ. ಆದರೆ ಅಷ್ಟಲ್ಲ ಸಂಸ್ಕೃತ ಅಂದರೆ. ಸಂಸ್ಕೃತ ಕಲಿತಿದ್ದರ ನಿಜವಾದ ಫಲ ಏನು ಅಂತ ಹೇಳಿದರೆ, ಯಾವುದನ್ನು ನಾವು ನಿರ್ವಚನವನ್ನು ತಿಳಿದರೆ, ಆ ಶಬ್ದ ನಮಗೆ ಆ ನಿರ್ವಚನದ ಮೂಲಕ ತಿಳಿದರೆ ಇಡೀ ಭಾಷೆ ನಮ್ಮ ಒಳಗಡೆ ತೆರ್ಕೊಂಡ್ಬಿಡ್ಬೇಕು. ಆ ತರಹ ಭಾಷೆ ಅದು. ನೀವು ಸಂಸ್ಕೃತದಲ್ಲಿ ಪ್ರತ್ಯೇಕ ಪ್ರಾಣಿಶಾಸ್ತ್ರದ ಇದಿಲ್ಲ. ಅಶ್ವಾಯುರ್ವೇದ ಅಂತ ಇದೆ, ಗಜಾಯುರ್ವೇದ ಅಂತ ಇದೆ. ಆಮೇಲೆ ವಿಶ್ವಕೋಶ ಸಂಸ್ಕೃತದಲ್ಲೂ ಇದೆ. ಏನು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಮಾತ್ರ ಅಲ್ಲ, ವಿಶ್ವಕೋಶ. ಸಂಸ್ಕೃತದಲ್ಲಿಯೂ ಮಾನಸೋಲ್ಲಾಸ ಅಂತ ಇದೆ. ಮಾನಸೋಲ್ಲಾಸ ಶಿವತತ್ವರತ್ನಾಕರ, ಶಿವತತ್ವರತ್ನಾಕರ ಅಂತ ಇದೆ. ಇಮ್ಮಡಿ ಬಸವಾರಾಧ್ಯ ಬರೆದದ್ದು. ಅದರಲ್ಲಿ ಸೋಮೇಶ್ವರನ ಮಾನಸೋಲ್ಲಾಸ, ಪ್ರಾಯ ಸೋಮೇಶ್ವರ ಇರಬೇಕು, ಸೋಮೇಶ್ವರನ ಮಾನಸೋಲ್ಲಾಸ, ಇಮ್ಮಡಿ ಬಸವ ಭೂಪತಿ ಬರೆದ ಇದು ಯಾವುದು ಶಿವತತ್ವರತ್ನಾಕರ. ಎರಡರಲ್ಲಿಯೂ ಕೂಡ ಎಲ್ಲ ಇದೆ. ಆದರೆ ಎಲ್ಲಿಯೂ ಪಾರಿಭಾಷಿಕ ಶಬ್ದಗಳ ಟೆಕ್ನಿಕಲ್ ವರ್ಡ್ಸ್ ಜಾರ್ಗನ್ ಇಲ್ಲ. ಎಲ್ಲದ್ರ ಬಗ್ಗೆ ಹೇಳ್ತಾರೆ. ಭೂಮಿಯಲ್ಲಿ ನೀರು ಕಂಡುಹಿಡಿಯೋದು ಹೇಗೆ, ಮತ್ತು ತೋಟ ಮಾಡೋದು ಹೇಗೆ, ಹೊಲ, ಆಮೇಲೆ ಪಕ್ಷಿಗಳನ್ನು ಹೇಗೆ ಚಿಕಿತ್ಸೆ ಮಾಡಬೇಕು ಅಲ್ಲಿಂದ ಶುರು ಮಾಡಿಕೊಂಡು ಕೃಷಿ, ಆಮೇಲೆ ಇದು ಖಗೋಳವನ್ನು ಹೇಗೆ ಅಧ್ಯಯನ ಮಾಡಬೇಕು, ದುರ್ಬೀನ್ ಮಾಡೋದು ಹೇಗೆ, ಎಲ್ಲದರ ಬಗ್ಗೆ ಇದೆ. ಅಂದರೆ ಅವತ್ತಿನ ಕಾಲದಲ್ಲಿ ಏನೇನು ವಸ್ತುಗಳನ್ನು ಬಳಸ್ತಾ ಇದ್ರೋ ಆ ವಸ್ತುವಿನ ನಿರ್ಮಾಣದ ಬಗೆಗೆ ಇದೆ. ಆಮೇಲೆ ಕಾರು, ಸೈಕಲ್ಲು ಅವೆಲ್ಲ ಇಲ್ಲ, ಯಾಕೆಂದರೆ ಅವಾಗಿರಲಿಲ್ಲ. ಯಾವುದು ಇದೆಯೋ ಅವತ್ತಿನ ಕಾಲದ ಪೂರ್ತಿ ಟೆಕ್ನಾಲಜಿಯನ್ನು ಅವರು ಎಷ್ಟು ಬೇಕೋ ಅಷ್ಟು ಹೇಳಿದ್ದಾರೆ. ಬಡಗಿ ಹೇಗಿರ್ತಾನೆ, ಸ್ಥಪತಿ ಹೇಗಿರ್ತಾನೆ, ಶಿಲ್ಪ ಹೇಗೆ ಕೆತ್ತುತ್ತಾನೆ, ಮನೆಯ ಮಾಡುಗಳನ್ನು ಹೇಗೆ ಮಾಡ್ತಾರೆ,
ಯಾವ ಯಾವ ಪ್ರದೇಶದ ಮಣ್ಣು ಹೇಗೆ, ಯಾವ ಯಾವ ಪ್ರದೇಶದ ಮರ ಹೇಗೆ, ಯಾವ ಯಾವ ಹಲಗೆಗಳನ್ನು ಎಲ್ಲಿ ಎಲ್ಲಿ ಬಳಸಿದ್ರೆ ಸುಖ ಮನೆಗೆ, ಮತ್ತು ಎಲ್ಲದ್ರ ಬಗ್ಗೆ ಇದೆ. ಅದರಿಂದಾಗಿ ಅಲ್ಲಿ ಎಲ್ಲಿಯೂ ಕೂಡ ನಾನು ಯಾಕೆ ಹೇಳಿಕ್ಕೆ ಬಂದೆ ಅಂದರೆ ಅದು ಎಲ್ಲ ಭಾಷೆಯಲ್ಲೂ ಇರುತ್ತೆ. ಆಯಾ ಪರಿಭಾಷೆಯಲ್ಲಿರೋರು ಇವಾಗ ಕನ್ನಡದಲ್ಲಿ ಚಾವುಂಡರಾಯನ ಲೋಕೋಪಕಾರ ಇಲ್ವೇ? ಹಾಗೆ ಎಲ್ಲ ಕಡೆ ಇದೆ, ಎಲ್ಲ ಭಾಷೆಯಲ್ಲೂ ಇರುತ್ತೆ. ಆ ಮನುಷ್ಯ ಒಂದನ್ನು ಮಾಡ್ತಾನೆ ಅಂದರೆ ಅದನ್ನು ದಾಖಲೆಯೂ ಮಾಡಿ ಇಡ್ತಾನೆ. ಸಂಸ್ಕೃತದ ಹೆಚ್ಚುಗಾರಿಕೆ ಏನಿಲ್ಲ ಅದರಲ್ಲಿ, ಯಾಕಂದರೆ ವಸ್ತುಗಳನ್ನು ಬಳಸೋದ್ರಲ್ಲಿ ಸಂಸ್ಕೃತದವರೇ ಮೊದಲೇ. ನೋಡಿದ್ರೆ ಸಂಸ್ಕೃತದವ್ರು ಮೊದಲು ಅಂತ ಇಟ್ಕೋಣ, ಆದರೆ ಸಂಸ್ಕೃತದಲ್ಲೂ ಇದೆ. ಆದರೆ ಸಂಸ್ಕೃತದ ಪದ ಪಾರಿಭಾಷಿಕ ಸಮಸ್ಯೆಗಳನ್ನು ಒಡ್ಡಲ್ಲ. ಅಲ್ಲೇ ಬೇರೆ ಇಲ್ಲೇ ಬೇರೆ. ವಿಂಡೋ ಅಂದರೆ ಏನು? ಇಂಜಿನಿಯರ್ಸನ್ನು ಹೋಗಿ ಕೇಳಿದ್ರೆ ವಿಂಡೋ ಬೇರೆ, ಅದು ಸಾಫ್ಟ್ವೇರ್. ಅದು ನಮ್ಮನ್ನೆಲ್ಲ ಕೇಳಿದ್ರೆ ವಿಂಡೋ ಇದು ಬಗ್ ಬೇರೆ, ನಮಗೆ ಅವ್ರಿಗೆ ಬಗ್ಸೇ ಬೇರೆ. ಹಾಗೆಲ್ಲ ಬೇರೆ ಬೇರೆ ಪಾರಿಭಾಷಿಕಗಳು ಬದಲಾಗ್ತವೆ. ಸಂಸ್ಕೃತದಲ್ಲಿ ಹಾಗೆ ಇಲ್ಲ. ನೀವು ಆ ಪದವನ್ನು ತಿಳ್ಕೊಂಡ್ಬಿಟ್ರೆ ಆ ಪದ ಎಷ್ಟೆಷ್ಟು ಅರ್ಥವನ್ನು ಕೊಡುತ್ತೆ ಅಷ್ಟೆಲ್ಲ ಅದಕ್ಕೆ ಅರ್ಥ. ಪ್ರಕರಣಕ್ಕೆ ಅನುಗುಣವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇವತ್ತಿಗೂ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೊಳ್ಬೇಕು ಅಲ್ವೇ? ಇಂಜೆಕ್ಷನ್ನು ಅಂತ ಹೇಳಿದ್ರೆ ಬೇರೆ ಬೇರೆ ತರಹದ ಇಂಜೆಕ್ಷನ್ಗಳುಂಟು. ಹೀಗೆ ಅದರಿಂದ ಸಂಸ್ಕೃತದಲ್ಲಿ ಹಾಗಿರುತ್ತೆ. ಯಾಕೆ ಹೇಳಿದ್ದು ಇದು ಅಂತಂದರೆ ನಭ ಅನ್ನೋದರಿಂದ ನಿಮಗೆ ಆ ಶಬ್ದದ ಗುಣ ಪರಿಚಯ ಆಗೋಗುತ್ತೆ. ನೀವು ಅದನ್ನು ತಿಳ್ಕೊಳ್ಳಿಕ್ಕೆ ಬೇರೆ ಹೇಳಬೇಕಾಗಿಲ್ಲ. ನಭ ಅಂದರೆ ಮುಗೀತು. ಅದೇ ಭೂರ್ಲೋಕಶ್ಚ ಭುವರ್ಲೋಕಃ ಸ್ವರ್ಲೋಕೋಥ ಮಹರ್ಜನ ತಪಶ್ಚ ಬ್ರಹ್ಮಲೋಕಶ್ಚ ಬ್ರಹ್ಮಾಂಡಮಖಿಲಂ ಶುಭೇ ತದಂತರೇ ಸ್ಥಿತಾ ದೇವಾಃ ದೇವಗಂಧರ್ವಚಾರಣಾಃ. ಇನ್ನು ನಿನ್ನ ಒಳಗಡೆ ಇರುವ ಪರಮಾತ್ಮನಲ್ಲಿ ಭೂರ್ಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಬ್ರಹ್ಮಲೋಕ, ಹೀಗೆ ಎಲ್ಲ ಬ್ರಹ್ಮಾಂಡ ನಿನ್ನ ಒಳಗಡೆ ಇರುವ ದೇವರ ಹೊಟ್ಟೆಯೊಳಗಡೆ ಇದೆ. ಇಂತಹ ದೇವರನ್ನು ನೀನು ಹೊತ್ತಿದ್ದಿ. ನಿನಗೆ ಶಕ್ತಿ ಕೊಟ್ಟವ ಯಾರು? ಶಕ್ತಿ ಕೊಟ್ಟವಳು, ಶಕ್ತಿ ಕೊಟ್ಟದ್ದು ಯಾರು ಅಂದರೆ ದುರ್ಗೆ. ಅದನ್ನೇ ಇಲ್ಲಿ ಹಿಂದೆ ಸ್ತೋತ್ರ ಮಾಡಿತ್ತು. ಮನುಷ್ಯ ಪಶವಶ್ಚಾನ್ಯೇ ಏಚ ಜೀವಾ ಯಶಸ್ವಿನಿ ಮಹೋರಗಾಸ್ತಥಾ ಯಕ್ಷಾ ರಾಕ್ಷಸಾ ಪ್ರೇತಗುಹ್ಯಕಾ ತೈರಂತಸ್ಥೈರನಂತೋಸೌ ಸರ್ವಭಾವನಃ. ನಾಗಗಳು, ಯಕ್ಷರು, ರಾಕ್ಷಸರು, ಪ್ರೇತರು, ಗುಹ್ಯಕರು, ದೈತ್ಯರು, ಗಂಧರ್ವರು, ಚಾರಣರು, ಮನುಷ್ಯರು, ಪಶುಗಳು, ಎಲ್ಲ ಜೀವರು ಒಳಗಡೆ ಇದ್ದಾರೆ. ರೂಪಕರ್ಮಸ್ವರೂಪಾಣಿ ನ ಪರಿಚ್ಛೇದ ಗೋಚರೇ ಯಸ್ಯಾಖಿಲ ಪ್ರಮಾಣಾನಿ ಸ ವಿಷ್ಣುರ್ಗರ್ಭಗಸ್ತವಾಂ. ಎಲ್ಲರ ಒಳಗಡೆ ಇರುವ, ಎಲ್ಲರನ್ನು ಇರಗೊಡಿಸುವ, ನ ಪರಿಚ್ಛೇದ ಗೋಚರೇ ಅನಂತನಾಗಿರುವ ದೇವರು. ಯಸ್ಯ ಅಖಿಲ ಪ್ರಮಾಣಾನಿ ಸವಿಷ್ಣು ಗರ್ಭಗಸ್ತವ. ಎಲ್ಲ ಪರಿಚ್ಛೇದ ಅಂದರೆ ಮಿತಿ, ಮೇಜ್ ಅಂತಾರಲ್ಲ, ಒಂದು ಇದು ಅಳತೆ. ಅಮೇಝಿಂಗ್ ಅಂದರೆ ಅಳತೆ ಮೀರಿದ್ದು ಅಂತ. ನಾವು ನಮ್ಮ ಅಳತೆ ಮೀರಿದ್ದು ಅಂತ. ಮೇಜ್ ಅಂದರೆ ಅಳತೆ, ಅಂದರೆ ಅಮೇಜ್ ಅಂದರೆ ಅಳತೆ ಮೀರಿದ್ದು ಅಂತ. ಅಮೇಝಿಂಗ್ ಅಂತಾರೆ. ಏನು ಅಮೇಝಿಂಗ್? ಅಪ್ರಮೇಯ. ಅಪ್ರಮೇಯ ಸಂಸ್ಕೃತದಲ್ಲಿ ಅಪ್ರಮೇಯ. ಅಮೇಯ ಅದು ಅಮೇಜ್ ಆಗೋಗಿದೆ. ಅಮೇಯ ನಮ್ಮ ಚೌಕಟ್ಟಿನಿಂದ ಆಚೆ ಇದ್ದೀಯಪ್ಪ ನೀನು. ಅದರಿಂದಾಗಿ ಪರಿಚ್ಛೇದ ಗೋಚರ ಅಲ್ಲ, ಪರಿಚ್ಛೇದ ಗೋಚರ ಅಲ್ಲ. ಎಲ್ಲ ಪ್ರಮಾಣಗಳು ಯಾರನ್ನು ತಿಳಿಸುತ್ತವೋ ಅಂತಹ ನಾರಾಯಣ ನಿನ್ನ ಗರ್ಭದ ಒಳಗಡೆ ಇದ್ದಾನೆ. ತ್ವಂ ಸ್ವಾಹ ತ್ವಂ ಸ್ವಧಾ ವಿದ್ಯಾ ಸುಧಾ ತ್ವಂ ಜ್ಯೋತಿರಂಬರೇ ತ್ವಂ ಸರ್ವಲೋಕ ರಕ್ಷಾರ್ಥಮವತೀರ್ಣಾ ಮಹೀತಳೇ. ಇಂತಹ ದೇವರನ್ನು ಜಗತ್ತಿಗೆ ಕೊಡಬೇಕಾದ್ರೆ ದೇವಕಿಯ ಒಳಗಡೆ
ಲಕ್ಷ್ಮೀದೇವಿಯೇ ಇರಬೇಕು, ದುರ್ಗೆಯೇ ಇರಬೇಕು. ಸ್ವಾಹ, ಸ್ವಧಾ, ವಿದ್ಯಾ, ಸುಧಾ ಮೊದಲಾದ ಎಲ್ಲ ತರಹದ ಒಂದು ಶಕ್ತಿಯನ್ನು, ಜಗತ್ತಿನಲ್ಲಿರುವ ಶಕ್ತಿಯನ್ನು ನಿಯಂತ್ರಿಸಿರುವ ನೀನು ಇಲ್ಲಿದ್ದಿ. ಪ್ರಸೀದ ದೇವಿ ತರವಸ್ಯ ಜಗತಃ ಶುಭೇ ಕುರು ಪ್ರೀತ್ಯಾತಂ ಧಾರಯೇಶಾನಂ ಧೃತಂ ಏನಾಖಿಲಂ ಜಗತ್. ಅದರಿಂದ ಓ ದೇವಿಯೇ, ಎಲ್ಲ ಜಗತ್ತಿಗೆ ಒಳಿತನ್ನು ಮಾಡು. ಪ್ರೀತಿಯಿಂದ ನಾರಾಯಣನನ್ನು ಹೊತ್ತಿದ್ದಿ. ದೇವರನ್ನು ಇದು ಜಗತ್ತನ್ನು ಹೊತ್ತ ದೇವರನ್ನು ನೀನು ಹೊತ್ತಿದ್ದಿ ಅಂತ ಹೇಳಿ ಅವರೆಲ್ಲ ಸ್ತೋತ್ರ ಮಾಡಿದರು. ದೇವತೆಗಳು ದೇವಕಿಯನ್ನು ಸ್ತೋತ್ರ ಮಾಡಿದರು. ಇಲ್ಲಿ ದೇವಕಿಗೆ ಅನ್ವಯ ಆಗುವ ವಿಶೇಷಣಗಳು ದೇವಕಿಗೆ, ಲಕ್ಷ್ಮೀದೇವಿಗೆ ಅನ್ವಯ ಆಗುವ ವಿಶೇಷಣಗಳು ಲಕ್ಷ್ಮೀದೇವಿಗೆ. ಯಾಕೆಂದರೆ ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ದೇವಕಿಯ ಒಳಗಡೆ ಇದ್ದು ದೇವರನ್ನು ಹೊರುವ ಶಕ್ತಿಯನ್ನು ಕೊಟ್ಟವಳು. ಈ ತರಹದ ಚಿಂತನೆ, ಒಂದು ವಿಶಿಷ್ಟ ಚಿಂತನೆಯನ್ನು ವಿಷ್ಣು ಪುರಾಣ ನಮಗೆ ಹೇಳಿದೆ ಎನ್ನುವಲ್ಲಿಗೆ ಅದರಿಂದಾಗಿ ಸರಸ್ವತಿ, ಅದರಿಂದಾಗಿ 5ನೆಯ ಅಂಶದ 2ನೇ ಅಧ್ಯಾಯ ಮುಗಿದಿದೆ. ಏವಂ ಸಂಸ್ತೂಯಮಾನಾತ ದೇವೈರ್ದೇವಮಧಾರಯತ್ ಗರ್ಭೇಣ ಪುಂಡರೀಕಾಕ್ಷಂ ಜಗತಸ್ತ್ರಾಣ ಕಾರಣಂ. ಈ ರೀತಿಯಾಗಿ ಕೊಂಡಾಡಲ್ಪಡುವ ಅವಳು ಪುಂಡರೀಕಾಕ್ಷನನ್ನು ಗರ್ಭದಿಂದ ಹೊತ್ತಳು. ತಥೋಖಿಲ ಜಗತ್ಪದ್ಮಬೋಧಾಯಾಚ್ಯುತ ಭಾನುನ ದೇವಕೀ ಪೂರ್ವ ಸಂಧ್ಯಾಯಾಂ ಆವಿರ್ಭೂತಂ ಮಹಾತ್ಮನ. ದೇವಕಿ ಅನ್ನುವ ಮುಂಜಾನೆಯಲ್ಲಿ ಜಗತ್ತು ಅನ್ನುವ ತಾವರೆಯನ್ನು ಅರಳಿಸುವ ಕೃಷ್ಣ ಅನ್ನುವ ಸೂರ್ಯ ಆವಿರ್ಭವಿಸಿದ. ಇಲ್ಲಿ ಒಂದು ವಿಚಿತ್ರವಾದ ಈ ರೂಪಕದ ಜಾಣ್ಮೆ ಇದೆ, ಮೆಟಫರ್. ಈ ಮೆಟಫರೆಲ್ಲ ಇವತ್ತು ಭಾವುಕವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಅದು ನಮ್ಮಪ್ಪನನ್ನು ನಾನು ನೆನಪಿಸ್ಕೋಬೇಕು. ಯಾಕೆಂದರೆ ಅವರು ಸ್ವಭಾವತಃ ಕವಿಗಳಾಗಿದ್ದು ಕಾವ್ಯದ ಸ್ವಾರಸ್ಯವನ್ನು ನೋಡು, ಓದು ಅಂತ ಹೇಳ್ತಾ ಇದ್ದದ್ರಿಂದ ಈ ಕಾವ್ಯವನ್ನು ಭಾವುಕವಾಗಿ ಅನುಭವಿಸಲಿಕ್ಕೆ ಆಗಿದೆ. ಮಾತು ನಿಧಾನ ಆಗತ್ತೆ, ಮನಸ್ಸು ಅದನ್ನು ನೆನಪಿಸ್ಕೊಳ್ಳುತ್ತೆ, ಎದುರುಗಡೆ ಭಾವವನ್ನು, ಅದರ ಆಚೆ ಇರುವ ಭಾವವನ್ನು ಗುರುತಿಸುತ್ತೆ. ಇಲ್ಲ ಅಂದರೆ ಹೀಗೆ ಹೇಳ್ತಾ ಇದ್ದೆ, ಎಲ್ಲ ಜಗತ್ತು ಅನ್ನುವ ಪದ್ಮ ಅರಳಲಿಕ್ಕಾಗಿ ಅಚ್ಯುತ ಎನ್ನುವ ಸೂರ್ಯನಿಂದ ದೇವಕಿ ಅನ್ನುವ ಪೂರ್ವ ಸಂಧ್ಯೆಯಲ್ಲಿ ಅವತರಿಸಲ್ಪಟ್ಟಿತು ಅಂತ ಇದ್ದೆ. ದೇವರ ದಯೆಯಿಂದ ಹಾಗಾಗಲಿಲ್ಲ. ಯಾಕೆ ಅಂದರೆ ನಮ್ಮಪ್ಪ ಒಬ್ಬ ಭಾವುಕ ಕವಿ ಆದ್ದರಿಂದ. ನಮ್ಮಪ್ಪ ಭಾವುಕ ಕವಿ ಆದ್ರೇನು, ಬೇರೆ ಇನ್ಫ್ಲೂಯೆನ್ಸು ನಮ್ಮನ್ನು ಕಾಡಲಿಲ್ಲ. ಕಾವ್ಯದ ಪ್ರಾಯ ಅದರಿಂದಾಗಿಯೇ ಗುರುಗಳು ಇಷ್ಟ ಆದರು. ಏಕೆಂದರೆ ನಮ್ಮಪ್ಪ ಗುರುಗಳನ್ನು ಮೊದಲು ಗುರುತಿಸಿದ್ದು ಹೇಗೆ ಅಂದರೆ, ಕನ್ನಡಮ್ಮನ ಕೈಯ ವೀಣೆಯ ಹಾಗೆ ಇದ್ದಾನಲ್ಲ ಈ ಮನುಷ್ಯ ಅಂತ ಅವರ ಎಕ್ಸ್ಪ್ರೆಷನ್. ನಮ್ಮ ಗುರುಗಳನ್ನು ನೋಡಿ ಕನ್ನಡಮ್ಮನ ಕೈಯ ವೀಣೆಯ ಹಾಗೆ ಇದ್ದಾನೆ ಅಂತ. ಅದು ಅವರು ಮೊದಲು ತಟ್ಟಿದ್ದು ಮಧ್ವ ಸಿದ್ಧಾಂತವನ್ನು ಆಳವಾಗಿ ಅನುಭವಿಸಿದ್ದಾರೆ, ಅದ್ಯಾವುದೂ ಅಲ್ಲ. ಅವ್ರಿಗೆ ತಟ್ಟಿದ್ದು ಕನ್ನಡ. ಕನ್ನಡ ಮಾತನಾಡಿದರೆ ಮೈಲಿಗೆ ಅಂತನ್ನುವ ಪರಿಸರದಲ್ಲಿಯೂ ನಮ್ಮ ಅಪ್ಪ ಇದ್ರು. ಊಟಕ್ಕೆ ಕೂತಾಗ ಕನ್ನಡ ಮಾತನಾಡಬಾರದು, ಮೈಲಿಗೆ ಅನ್ನುವ ಪರಿಸರವನ್ನು ನೋಡಿ ಅವರು ಕುಂದಾಪುರ ವ್ಯಾಸರಾಜ ಮಠದಲ್ಲಿದ್ದರು. ಊಟದಲ್ಲಿ ಎಲ್ಲಾದರೂ ಕನ್ನಡ ಮಾತಾಡಿದ್ರೆ ಮೈಲಿಗೆ ಅಂತ ಹೇಳುವ ಜನರ ನಡುವೆ ಇದ್ದರು. ಯಾರೊಂದು ಗೊತ್ತಾಗಿರಬೇಕು.
ಅಂತಹ ಪರಿಸರದಲ್ಲಿ ಇದ್ದು ನೊಂದುಕೊಂಡು ಆಚೆ ಬಂದರು. ಯಾಕೆ ಅಂದರೆ ನಾನು ಅಲ್ಲಿ ಊಟ ಮಾಡೋಲ್ಲ, ಯಾಕಂದರೆ ಕನ್ನಡವನ್ನು ಮೈಲಿಗೆ ಅಂತ ಇದ್ದೇನೆ. ಅಂದರೆ ಅಷ್ಟು ಪ್ರೀತಿ ಅವರಿಗೆ ಕನ್ನಡದ ಮೇಲೆ. ಊಟದಲ್ಲಿ ಹೇಳೋ ಹಾಗಿಲ್ಲ ಅಲ್ಲ, ಅವ್ರದ್ದು ಏನೋ ಅವ್ರದ್ದೇ ಇರಲಿ ಬಿಡಿ, ಹೇಳಿದ್ದು ಅದು ಅಲ್ಲಿಗೆ ಯಾಕೆ ಹೋಗೋದು ಈಗ. ಆಮೇಲೆ ಅವರೇ ಕನ್ನಡದಲ್ಲಿ ಪದ್ಯ ಬರೆದ್ರು, ಆದರೆ ಚೆನ್ನಾಗಿಲ್ಲ. ಅಯ್ಯೋ ರಾಮ, ಅದು ಆ ಭಾವನೆಯೇ ಇಲ್ಲ, ಏನೋ ಬರೆದ್ರು. ಪರವಾಗಿಲ್ಲ. ಬೇಂದ್ರೆ ಅವರ ಮೇಲೆ ಅವ್ರು ಬರೆಯೋದೇನು ಅಂತ ಹೇಳಿ ದೂತ ಕಾವ್ಯ ಇವ್ರು ಬರೆದು, ಹಂಸದೂತವೋ ಎಂಥದೋ ಬರೆದ್ರು, ದೂತ ಕಾವ್ಯ ಬರೆದು ಅದರಲ್ಲಿ ಅತ್ಯಂತ ಅಸಂಗತವಾದ ಅಲಂಕಾರಗಳನ್ನೆಲ್ಲ ತುರುಕಿ ಅವ್ರು ಬರೆದಿದ್ದ ಸ್ಟೈಲಲ್ಲೇ ಬರೆದ್ರು. ಹೀಗಾಗೋಯ್ತು. ಅದರಿಂದಾಗಿ ಅವರು ನೊಂದುಕೊಂಡು ಆಚೆ ಬಂದು ಅವರು ಅಲ್ಲಿ ಹೋಟೆಲಿನಿಂದ, ಅವಾಗ ಅವರು ಅಂಚೆ ಇಲಾಖೆಯಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ರು, ಕಂಟೋನ್ಮೆಂಟ್ ಅಲ್ಲ, GP1 ಕೆಲಸ ಮಾಡ್ತಾಯಿದ್ರು. ಅನ್ನ ಮಾಡಿಕೊಂಡು ಹುಳಿ ಮಾತ್ರ ತಂದು ಊಟ ಮಾಡ್ತಾಯಿದ್ರು. ಈಗಿನ ಸ್ವಾಮಿಗಳ ರೂಮ್ಮೇಟು, ಈಗಿನ ಕುಂದಾಪುರ ಸ್ವಾಮಿಗಳ ರೂಮ್ಮೇಟ್, ಅವ್ರಿಗಿಂತ 2-3 ವರ್ಷ ಸಣ್ಣವ್ರು ನಮ್ಮಪ್ಪ. ಯಾಕೆ ಅಂದರೆ ಅವ್ರು ಕನ್ನಡನ ಮೈಲಿಗೆ ಅಂತಾರಲ್ಲ ನಿಮ್ಮ ಗುರುಗಳು, ನನಗೆ ಅದು ಮೈಲಿಗೆ ಅಂತ ಅನ್ನಿಸಿತ್ತು, ಇದೇ ಮಡಿ ಅಂತಂದು. ಅಷ್ಟು ಕನ್ನಡದ ಅಭಿಮಾನ. ಹೀಗಾಗಿ ಅವರು ಗುರುಗಳನ್ನು ಗುರುತಿಸಿದ್ದು ಮೊದಲು ಹೀಗೆ, ಏನು ಕನ್ನಡಮ್ಮನ ಕೈಯ ವೀಣೆ ಅಂತ. ಅವರಿಗೆ ಅದೆಲ್ಲ ಆಮೇಲೆ ಅವರು ಮಧ್ವ ಸಿದ್ಧಾಂತದಲ್ಲಿ ಆಳವಾಗಿ ಇದು ಮಾಡಿದ್ದಾರೆ, ಅನುಭವ ಇದೆ, ಅದೆಲ್ಲ ತಿಳಿಯೋದಕ್ಕಿಂತ ಮುಂಚೆ ಮೊದಲು ಅವರು ಗ್ರಹಿಸಿದ್ದು ಹೀಗೆ ನಮ್ಮಪ್ಪ. ಅದರಿಂದಾಗಿ ಆ ಕಾವ್ಯದ ಪರಿಭಾಷೆ, ಕಾವ್ಯದ ಪ್ರಭಾವ ದೇವರದೆಯಿಂದ ನಮ್ಮ ಮೇಲೆ ಆಯ್ತು. ಯಾಕೆಂದರೆ ಅಪ್ಪ ಕವಿಗಳಲ್ಲಿ ಇದ್ದ ಅಂದ ಮಾತ್ರಕ್ಕೆ ಮಗನಿಗೆ ಅದು ಇನ್ಫ್ಲೂಯೆನ್ಸ್ ಆಗಬೇಕು ಅಂತಿಲ್ಲ. ಏನೋ ಆಯಿತು, ಅದು ಸಂಸ್ಕೃತ ಕಾವ್ಯವನ್ನು, ಬೇರೆ ಭಾಷೆಯ ಕಾವ್ಯವನ್ನು ಸ್ವಲ್ಪ ಮಟ್ಟಿಗೆ ನೋಡುವ ಹಾಗೆ ಮಾಡಿತ್ತು. ಅದರಿಂದಾಗಿ ಇವತ್ತಿಗೂ ಈ ತರಹದ ಒಂದು ಬಂತು ಅಂತ ಹೇಳಿದರೆ ಮಾತು ತಡವರಿಸುತ್ತೆ, ಅದನ್ನು ಅನುಭವಿಸದೆ ಮುಂದೆ ಹೋಗಬೇಡ ಅಂತ ಅನ್ನುತ್ತೆ. ನಾವು ಅನುಭವಿಸದೆ ಹೋದರೆ ಬೇರೆಯವರಿಗೆ ಹೆಂಗೆ ಅನುಭವಿಸುವ ಹಾಗೆ ಮಾಡೋದು. ಅದರಿಂದಾಗಿ ಅವರ ಕೊಡುಗೆ, ನಮ್ಮ ತಂದೆಯವರ ಕೊಡುಗೆ. ತಥೋಖಿಲ ಜಗತ್ಪದ್ಮ ಬೋಧಾಯ, ಅದಕ್ಕೆ 2 ಬಾರಿ ಹೇಳ್ತೇನೆ, ಕೇಳಿದವ್ರಿಗೆ ಏನು 2 ಬಾರಿ, ಅದನ್ನು ನಾನು ಅನುಭವಿಸ್ತಾ ಹೇಳ್ತೇನೆ. ದೇವಕಿ ಎಂಬ ಮುಂಜಾನೆಯಲ್ಲಿ ಸಜ್ಜನರು ಎನ್ನುವ ತಾವರೆ ಅರಳಲಿಕ್ಕಾಗಿ ಕೃಷ್ಣನೆಂಬ ನೇಸರ ಮೂಡಿದ. ಆದರೆ ಹುಟ್ಟಿದ ರಾತ್ರಿ, ಕೃಷ್ಣನೆಂಬ ನೇಸರ ಹುಟ್ಟಿದ್ದ ರಾತ್ರಿ. ಆದರೆ ಇಲ್ಲಿ ಪೂರ್ವ ಸಂಧ್ಯಾಯಾಮ್ ಅಂತಾರೆ. ಹೀಗೆ ಇದ್ದದ್ದು. ಮತ್ತು ಇಲ್ಲಿ ಇನ್ನೊಂದು ಭಾವನೆ, ದೇವಕಿ ಎಂಬ ಮುಂಜಾನೆಯಲ್ಲಿ ಸೂರ್ಯ ಮೂಡ್ತಾನಲ್ಲ, ಅವನ ಗರ್ಭವಾಸ ಇರಲ್ಲ. ಅದೇ ರೀತಿ ಇಲ್ಲಿಯೂ ಗರ್ಭವಾಸ ಇಲ್ಲ. ಅದು ಆ ತರಹದ ಅನೇಕ ಸಾಮ್ಯಗಳನ್ನು, ಇದರಿಂದ ಉದ್ದೇಶಿಸಲ್ಪಡುವ ಅನೇಕ ವಿವಕ್ಷೆಗಳನ್ನು, ಪ್ರಮೇಯಗಳನ್ನು ನೀವು ನೋಡಬಹುದು. ತಜ್ಜನ್ಮದಿನ ಮತ್ಯರ್ಥಂ ಆಹ್ಲಾದ್ಯಮಲದಿङ्ಮುಖಂ ಬಭೂವ ಸರ್ವಲೋಕಸ್ಯ ಕೌಮುದಿ ಶಶಿನೋ ಯಥಾ. ಆ ಜನ್ಮದಿನ, ಆ ಜನ್ಮದ ದಿವಸ ಎಲ್ಲ ದಿಕ್ಕುಗಳು ಆನಂದದಿಂದ ತುಂಬಿದ್ವು. ಅಂದರೆ ದಿಕ್ಕುಗಳು ಅಂದರೆ, ದಿಕ್ಕುಗಳು ಆನಂದದಿಂದ ತುಂಬಿರೋದು ಅಂದರೆ ಏನು? ದಿಕ್ಕುಗಳು ಜಡ, ದಿಕ್ಕುಗಳು ಆನಂದದಿಂದ ತುಂಬಿದ್ದು, ದಿಕ್ಕಿನಲ್ಲಿರುವ ಜನ ಆನಂದದಿಂದ ತುಂಬಿದ್ರು. ದಿಶಿ ವರ್ತಮಾನ ಏವ ದೇಶ. ದೇಶ ಅಂದ್ರೇನು? ದಿಕ್ಕಿನಲ್ಲಿ ನಮಗೆ ಕಾಣುವಂಥದ್ದು ದೇಶ. ಇರಲಿ, ದಿಗ್ವಿಜಯ ಅಂತಾರೆ. ದಿಕ್ಕು ಜಡ, ವಿಜಯ ಏನು? ದಿಕ್ಕಿನಲ್ಲಿರುವ ಜನರ ವಿಜಯ. ಅದು 2 ರೀತಿಯಿಂದ, ವಾದದಿಂದ ಮತ್ತು ಪ್ರೀತಿಯಿಂದ. ಇವರು ತುಂಬ ದಿಗ್ವಿಜಯ ಅಂತ ಆಗ್ತಾರೆ ಆ ಸಂಗತ. ಅದರಿಂದಾಗಿ ಅಂಬಿಣಿ ಸೂಕ್ತದಲ್ಲಿ ಬಂದಿರೋದು ಲಕ್ಷ್ಮೀದೇವಿ ನೇರವಾಗಿ ಬ್ರಹ್ಮನನ್ನು ಹೇಳೋದು. ಅಹಂ ಸುವೇ ಪಿತರಮಸ್ಯ ಮೂರ್ಧನ್ಮ ಮಯೋ ನಿರಪ್ಸ್ವಂತ ಸಮುದ್ರೇನ್.
ಇಲ್ಲಿ ಲಕ್ಷ್ಮೀದೇವಿ ಹೇಳ್ಕೊಳ್ಳೋದಲ್ಲ, ನಿನ್ನಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ ಅಂತ ಹೇಳಿ ದೇವತೆಗಳು ಹೇಳ್ತಾರೆ. ಇದಕ್ಕೂ ಅಂಬರಿಣಿ ಸೂಕ್ತಕ್ಕೂ ಸಂಬಂಧ ಇಲ್ಲ, ಅದೇ ಬೇರೆ ಇದೇ ಬೇರೆ. ಸಂತೋಷಮಧಿಕಂ ಪ್ರಶಮಂ ಚಂಡಮಾರುತಾ ಪ್ರಸಾದಂ ನಿಮ್ನಗಾಯಾತಾ ಜಾಯಮಾನೇ ಜನಾರ್ದನೇ. ದೇವರು ಹುಟ್ಟುವಾಗ ಸಜ್ಜನರಿಗೆ ಸಂತೋಷ ಆಯಿತು, ಚಂಡಮಾರುತಗಳೆಲ್ಲ ತಗ್ಗಿತು. ಮಳೆಗಾಲದಲ್ಲಿ ಹುಟ್ಟಿದ್ದು. ಹೋ ಅಂತ ಚಂಡಮಾರುತ ಬೀಸುವ ಸಂದರ್ಭ ಯಾಕೋ ನಿಂತೋಯ್ತು. ಪ್ರಸಾದಂ ನಿಮ್ನಗಾಯಾತಾ, ಮಳೆಗಾಲ. ಬೆಟ್ಟದ ಮೇಲಿರುವ ಗೈರಿಕ ಅನ್ನುವ ಧಾತು, ಗೈರಿಕ ಅನ್ನುವ ಕೆಮಿಕಲ್, ಅದು ನದಿಯಲ್ಲಿ ಹರಿದು ಬಂದು, ಅದು ನಮಗೆ ನದಿ ಪಾರದರ್ಶಕ ಆಗಿರೋಲ್ಲ, ಟ್ರಾನ್ಸ್ಪೇರೆಂಟ್ ಆಗಿರಲ್ಲ ನದಿಯ ನೀರು. ಆದರೆ ಕೃಷ್ಣ ಹುಟ್ಟಿದ್ದ ಮಳೆಗಾಲದಲ್ಲಿ ನದಿಯ ನೀರು ಟ್ರಾನ್ಸ್ಪೇರೆಂಟ್ ಆಗಿತ್ತು. ಪ್ರಸಾದಂ ನಿಮ್ನಗಾಯಾತಾ ಜಾಯಮಾನೇ ಜನಾರ್ದನೆ. ಸಿಂಧವೋ ನಿಜ ಶಬ್ದೇನ ವಾದ್ಯಂ ಚಕ್ರುರ್ ಮನೋಹರಂ ಜಗುರ್ಗಂಧರ್ವಪತಯೋ ನ ಋತುಶ್ಚಾಪ್ಸರೋ ಗಣಾ. ಸಿಂಧವ ಕಡಲು ಗುಡುಗುಡು ಸದ್ದಿನಿಂದ ಏನು ಅದು ವಾದ್ಯವೋ ಎಂಬಂತೆ ಇತ್ತು. ವಾದ್ಯ ಮಾತ್ರ ಅಲ್ಲ, ದೇವರ ನಾಮವೇ ಅದು. ಜಗುರ್ಗಂಧರ್ವ ಪತಯ, ಗಂಧರ್ವರು ಹಾಡಿದರು. ಅಪ್ಸರೋಗಣಾ ನೃತು, ಅಪ್ಸರೆಯರು ಕುಣಿದರು. ಸಸೃಜು ಪುಷ್ಪವರ್ಷಾಣಿ ದೇವಾ ಭುವ್ಯಂತರಿಕ್ಷಗಾ ಜಜ್ವಲುಶ್ಚಾಗ್ನಯ ಶಾಂತಾ ಜಾಯಮಾನೇ ಜನಾರ್ದನೇ. ಆಮೇಲೆ ಹೂಮಳೆಯಾಯಿತು ದೇವತೆಗಳಿಂದ. ಆ ಹೂಮಳೆ ಅನ್ನೋದು ಎಲ್ಲರಿಗೂ ಕಾಣಲ್ಲ, ಮಳೆ ಕಾಣುತ್ತೆ, ಹೂ ಕಾಣಲ್ಲ. ಅಥವಾ ದೇವತೆಗಳ ಮಳೆ ಅಂದರೆ ಆ ಸಮಯದಲ್ಲಿ ಮಾತ್ರ ಮಳೆ ಬಂತು ಅಂದರೆ ಆ ಸಮಯದಲ್ಲಿ ಮಾತ್ರ ಅದು ಪುಷ್ಪವೃಷ್ಟಿ ಅಂತ ತಿಳಿಬೇಕು ಅಂತ. ಜಜ್ವಲುಶ್ಚಾಗ್ನೇಯ ಶಾಂತಾಹ, ಅಗ್ನಿಗಳು ಆರಿ ಹೋಗಿರ್ತವೆ. ಆರಿ ಹೋದ ಅಗ್ನಿಗಳೆಲ್ಲ ಮತ್ತೆ ಬೆಳಗಿದವು. ಅದೊಂದು ವಿಶಿಷ್ಟ. ಮಂದಂ ಜಗರ್ಜುರ್ಜಲದಾಹ ಪುಷ್ಪವೃಷ್ಟಿ ಮುಚೋದ್ವಿಜ. ಮೋಡಗಳ ಸದ್ದಾಯಿತು. ಆ ಮೋಡಗಳ ಗುಡುಗು ದೇವರ ಸ್ತೋತ್ರ. ಅರ್ಧರಾತ್ರೇ ಖಿಲಾಧಾರೇ ಜಾಯಮಾನೇ ಜನಾರ್ದನೇ. ಅರ್ಧರಾತ್ರಿ. ಫುಲ್ಲೇಂದೀವರ ಪತ್ರಾಭಂ ಚತುರ್ಬಾಹುಮುದೀಕ್ಷಚಂ ಶ್ರೀವತ್ಸವಕ್ಷಸಂ ಜಾತಂ ತುಷ್ಟಾವಾನಕದುಂದುಭಿಃ. ಫುಲ್ಲ ಇಂದೀವರ ಪತ್ರಾಭಂ, ಅರಳಿರುವ ನೈದಿಲೆಯಂತೆ ನೀಲಿ ಬಣ್ಣದ, ಚತುರ್ಬಾಹುಂ ನಾಲ್ಕು ತೋಳುಗಳ, ಶ್ರೀವತ್ಸ ಚಿಹ್ನೆಯನ್ನು ಎದೆಯಲ್ಲಿ ಹೊತ್ತಿರುವ ದೇವರನ್ನು ಕಂಡು ಆನಕದುಂದುಭಿಃ ವಸುದೇವ ತುಷ್ಟಾವ ಸ್ತೋತ್ರ ಮಾಡಿದ. ಅಭಿಷ್ಟೂಯ ಚ ತಂ ವಾಗ್ಭಿಃ ಪ್ರಸನ್ನಾಭಿರ್ಮಹಾಮತಿಃ ವಿಜ್ಞಾಪಯಾಮಾಸ ತದಾ ಕಂಸಾದ್ಭೀತೋ ದ್ವಿಜೋತ್ತಮಾಂ. ಪ್ರಸನ್ನವಾದ ಮಾತುಗಳಿಂದ ಅಭಿಷ್ಟೂಯ ಅವನನ್ನು ಹೊಗಳಿ, ಆದರೆ ಮಾನುಷ ಭಾವ ಆಕ್ರಮಿಸಿತು. ಕಂಸಾದ್ಭೀತಃ, ಕಂಸನಿಂದ ಅಳುಕಿ ಹೇಳಿದ, ವಿಜ್ಞಾಪನ ಮಾಡಿದ. ವಸುದೇವ ಉವಾಚ ಜಾತೋಸಿ ದೇವದೇವೇ ಚ ಶಂಖಚಕ್ರಗದಾಧರಂ ದಿವ್ಯರೂಪಮಿದಂ ದೇವ ಪ್ರಸಾದೇನೋಪಸಂಹರ. ಓ ದೇವತೆಗಳ ಒಡೆಯನೇ, ಶಂಖ ಚಕ್ರ ಗದೆಗಳನ್ನು ಹೊತ್ತವನೇ, ಜಾತೋಸಿ ಈಗ ಹುಟ್ಟಿದ್ದಿ. ದಿವ್ಯ ರೂಪಮಿದಂ, ಈ ದಿವ್ಯವಾದ ರೂಪವನ್ನು ಪ್ರಸಾದೇನ ಉಪಸಂಹರ, ಅನುಗ್ರಹಪೂರ್ವಕವಾಗಿ ಉಪಸಂಹರಿಸು. ದೇವರಿಗೆ ಇವನಿಗೆ ಸಾಕು ಅಂತನ್ನಿಸಿದಾಗ ಉಪಸಂಹಾರ ಮಾಡಬಹುದು. ಅವನಿಗೆ ನೋಡುವ ಯೋಗ್ಯತೆ ಇಲ್ಲ ಅಂದಾಗಲೂ ಉಪಸಂಹಾರ ಮಾಡಬಹುದು. ಎದುರುಗಡೆ ಇರುವವನಿಗೆ ನೋಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದರೆ ತೋರಿಸ್ದೇನೇ ಇರಬಹುದು. ಈ ತರಹದ ಎರಡು ಭಾವನೆಗಳನ್ನು ಬಿಟ್ಟು ಇವ್ರ ಮೇಲೆ ಅನುಗ್ರಹಕ್ಕಾಗಿ ಉಪಸಂಹಾರ ಮಾಡಬೇಕು. ಸಂತೋಷದಿಂದ
ನಿನ್ನ ರೂಪವನ್ನು ಕಾಣದಂತೆ ಮಾಡಿಕೊ. ಅದ್ಯೈವ ದೇವ ಕಂಸೋಯಂ ಕುರುತೆ ಮಮ ಘಾತನಂ ಅವತೀರ್ಣ ಇತಿ ಜ್ಞಾತ್ವಾ ತ್ವಮಸ್ಮಿನ್ ಮಮ ಮಂದಿರೇ. ಈಗಲೇ ಕಂಸ ನನ್ನನ್ನು ಕೊಲ್ತಾನೆ ನೀನು ಹುಟ್ಟಿದಿ ಅಂತ ಗೊತ್ತಾದರೆ. ದೇವಕ್ಯುವಾಚ ಯೋನಂತರೂಪೋಖಿಲ ವಿಶ್ವರೂಪೋ ಗರ್ಭೇಪಿ ಲೋಕಾನ್ವಪುಷಾ ಬಿಭರ್ತಿ ಪ್ರಸೀದತಾಮೇಶ ಸ ದೇವದೇವೋ ಯೋ ಮಾಯಯಾ ವಿಷ್ಕೃತ ಬಾಲರೂಪ. ಓ ದೇವಕ್ಕೆ ಹೇಳುವುದು, ಓ ನಾರಾಯಣನೇ, ನಿನ್ನ ರೂಪಗಳಿಗೆ ಕೊನೆಯಿಲ್ಲ. ಎಲ್ಲ ಜಗತ್ತನ್ನು ರೂಪಿಸಿದವ, ಈ ಜಗತ್ತಿಗೆ ರೂಪವೊಂದನ್ನು ಕೊಟ್ಟವ, ಗರ್ಭದಲ್ಲಿಯೂ ಎಲ್ಲ ಲೋಕಗಳನ್ನು ಹೊತ್ತೇ ಇದ್ದೀಯ. ನನ್ನ ಗರ್ಭದ ಒಳಗಡೆ ನೀನಿದ್ದಾಗ ನಿನ್ನ ಬಸಿರೊಳಗಡೆ ಜಗತ್ತು ಇರಲಿಲ್ಲ ಅಂತ ಇಲ್ಲ. ನನ್ನ ಹೊಟ್ಟೆ ಒಳಗಡೆ ನೀನಿದ್ದಾಗಲೂ ನಿನ್ನ ಹೊಟ್ಟೆ ಒಳಗಡೆ ಜಗತ್ತಿದ್ದೇ ಇತ್ತು. ಅಂತಹ ದೇವರು ನೀನು, ಸರ್ವತ್ರ ವ್ಯಾಪ್ತ, ಮಾಯೆಯ ಇಚ್ಛೆಯಿಂದ ಆವಿಷ್ಕೃತ ಬಾಲರೂಪ, ಬಾಲರೂಪವನ್ನು ತೋರ್ತಾ ಇದ್ದಿ. ಉಪಸಂಹರ ಆವಿಷ್ಕೃತ ಬಾಲರೂಪ ನಾಗು. ಉಪಸಂಹರ ಸರ್ವಾತ್ಮನ್ ರೂಪಮೇತಚ್ಚತುರ್ಭುಜಂ ಜಾನಾತು ಮಾವತಾರಂತೆ ಕಂಸೋಯಂ ದಿತಿ ಜನ್ಮಜಃ. ಸರ್ವಾತ್ಮನ್, ಎಲ್ಲರ ಒಳಗಡೆ ಇರುವವನೇ, ಈ ಚತುರ್ಭುಜವಾದ ರೂಪವನ್ನು ಉಪಸಂಹಾರ ಮಾಡು, ಅವನು ತಿಳಿಯದಿರಲಿ. ಸ್ತುತೋಹಂ ಯತ್ವಯಾ ಪೂರ್ವಂ ಪುತ್ರಾರ್ಚಿನ್ಯಾ ತದದ್ಯತೆ ಸಕಲಂ ದೇವಿ ಸಂಜಾತಂ ಜಾತೋಹಂ ಯತ್ತವೋದರಾತ್. ನಾನು ನಿನ್ನಿಂದ ಸ್ತುತನಾಗಿದ್ದೇನೆ. ನೀನು ಕೇಳಿದೆ ಅಲ್ವಾ, ನಿನ್ನ ಹೊಟ್ಟೆಯಿಂದ ನಾನು ಹುಟ್ಟಬೇಕು ಅಂತ ಹುಟ್ಟಿದ್ದೀನಿ. ಇತ್ಯುಕ್ತ್ವಾ ಭಗವಾನ್ ಸ್ತೂಷ್ಣೀಂ ಬಭೂವ ಮುನಿಸತ್ತಮ ವಸುದೇವೋಪಿ ತಂ ರಾತ್ರೌ ಆದಾಯ ಪ್ರಯಯೋ ಬಹಿಃ. ಈ ರೀತಿಯಾಗಿ ನುಡಿದು ಆಮೇಲೆ ಅವನೇನು ಮಾಡಿದ, ಮುಂದೆ ಸಾಗಿದ. ಮೋಹಿತಾಶ್ಚಾಭವನಸ್ತತ್ರ ರಕ್ಷಿಣೋ ಯೋಗ ನಿದ್ರಯ. ದುರ್ಗೆಯಿಂದ ಎಲ್ಲರೂ ಮೋಹಿತರಾಗಿ ಗಾಢವಾದ ನಿದ್ರೆ ಮಾಡ್ತಾ ಇದ್ದಾರೆ. ಮಥುರಾ ದ್ವಾರಪಾಲಾಶ್ಚ. ಆಗ ಊರು ಅಂತ ಹೇಳಿದ್ರೆ ಅದಕ್ಕೊಂದು ಮರ್ಯಾದೆ ಇರ್ತಿತ್ತು. ಮರ್ಯಾದೆ ಅಂದರೆ ಮಿತಿ. ಒಂದು ಊರು ಅಂತ ಹೇಳಿದ್ರೆ ಈ 4 ಭಾಗ ಇರಬೇಕು: ಗೋಮಾಳ, ಕೃಷಿ, ಕಾಡು, ಆಮೇಲೆ ಪಟ್ಟಣ. 4 ಅಂದರೆ ಊರು ಜನರಿರುವ ಜಾಗ, ಜನಪದ ಅಂತ ಕರಿತಾ ಇದ್ರು. 4 ಭಾಗ ಇರ್ತಿತ್ತು. ಹೀಗಾಗಿ ಅದು ಪೂರ್ತಿ ಆಯಿತು, ಯದ್ವಾತದ್ವಾ ಬೆಳಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದು ಬೇರೆ ಊರಾಗಬೇಕು, ಆ ತರಹ ಇರ್ತಿತ್ತು. ಅದರಿಂದಾಗಿ ಮಧುರಾ ಅಂತ ಏನು ಪಟ್ಟಣ ಇದೆ ಅದಕ್ಕೊಂದು ಮಿತಿ ಇತ್ತು. ಆ ಮಿತಿಯನ್ನು ದಾಟಿ ಹೋಗಬೇಕಾದ್ರೆ ಅಲ್ಲಿಯ ದ್ವಾರಪಾಲಕರು ಇರ್ತಾರಲ್ಲ, ತಳವಾರ ಅಂತ ಕರೀತಾ ಇದ್ರು. ಆ ತಳವಾರರಿಗೆಲ್ಲ ಗಾಢವಾದ ನಿದ್ರೆ ಬಂದ್ಬಿಡ್ತು. ವರ್ಷತಾಂ ಜಲಜಾನಾಂಚ ತೋಯಮತ್ಯುಲ್ಬಣಂ ನಿಶಿ ಸಂವೃತ್ಯಾನುಯಯೌ ಶೇಷಃ ಫಣೈರಾನಕದುಂದುಭಿಂ. ಹಾಗೆ ಹೋಗ್ತಾ ಇರುವಾಗ ಜೋರು ಮಳೆ ಬರ್ತಾ ಇದೆ ಅಂತ ಬಂದಾಗ ಶೇಷ ಅಡ್ಡ ಹಿಡಿದ. ಯಮುನಾಂ ಚಾತಿ ಗಂಭೀರಾಂ ನಾನಾವೃತ್ತ ಶತಾಕುಲಾಂ ವಸುದೇವೋ ವಹನ್ ವಿಷ್ಣುಂ ಜಾನು ಮಾತ್ರ ವಹಾಂ ಯಯೌ. ಆಮೇಲೆ ಆ ಯಮುನೆಯ ಬಳಿಗೆ ಹೋಗ್ತಾ ಇದ್ದ. ಅಲ್ಲಿಗೆ ಯಮುನೆಯನ್ನು ದಾಟಲಿಲ್ಲ ಅವನು. ಎಲ್ಲರೂ ಹೇಳೋದೇನು ಅಂದರೆ, ಅಯ್ಯೋ 2 ಭಾಗ ಆಗ್ಬಿಡ್ತು, ಅವನು ಹೋಗ್ತಾ ಇದ್ದ. ಭಾಗವತದಲ್ಲಿಯೂ ಹಾಗಿಲ್ಲ, ಎಲ್ಲಿಯೂ ಹಾಗಿಲ್ಲ. ಮಧ್ವಾಚಾರ್ಯರು ಆ ರೀತಿ ಹೇಳಲ್ಲ. ಅಲ್ಲಿ ಏನಂತ ಹೇಳಿದ್ರೆ, ಇವನು ಎಲ್ಲಿಗೆ ಅಂತಿಲ್ಲ, ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಏನಾಯಿತು, ಕಂಸಸ್ಯ ಕರದಾನಾಯ ತತ್ರೈವ ಅಭ್ಯಾಗತಾನಸ್ತಟೇ ನಂದಾದೀನ್ ಗೋಪವೃದ್ಧಾನಶ್ಚ ಯಮುನಾಯ ದದರಶಸಃ. ಕಂಸನಿಗೆ ಟ್ಯಾಕ್ಸ್ ತುಂಬಬೇಕು ಅಂತ ಹೇಳಿ ನಂದಗೋಪ ಬಂದಿದ್ದ. ಅವರೆಲ್ಲ ಅಲೆಮಾರಿಗಳು, ವಸ್ತ್ರಗೃಹ, ಡೇರೆ ಹಾಕ್ಕೊಂಡು ಅಲ್ಲಿ ಟೆಂಟ್ ಅಂತ ಇವತ್ತೇನು ಹೇಳ್ತಾರೆ
ಅವತ್ತಿನ ಆ ತರಹದ ಒಂದು ಪರಿಭಾಷೆಯಲ್ಲಿ ಟೆಂಟ್ ಹಾಕಿಕೊಂಡು ಇರ್ತಾ ಇದ್ರು. ಆ ತರಹ ಅವರು ಮಲ್ಕೊಂಡಿದ್ದಾರೆ ಅಲ್ಲಿ. ಇವನು ಅಲ್ಲಿಗೆ ಹೋದ. ಕಂಸಸ್ಯ ಕರದಾನಾಯ ತತ್ರೈವ ಅಭ್ಯಾಗತಾನ್ ತಟೆ ನಂದಾದೀನ್ ಗೋಪವೃದ್ಧಾಂಶ್ಚ ಯಮುನಾಯಾಹ ದದರ್ಶ. ಯಮುನಾಯಾಹ ತಟೆ ದದರ್ಶ. ತಸ್ಮಿನ್ ಕಾಲೇ ಯಶೋದಾಪಿ ಮೋಹಿತಾ ಯೋಗ ನಿದ್ರಯ ತಾಮೇವ ಕನ್ಯಾಂ ಮೈತ್ರೇಯ ಪ್ರಸೂತ ಮೋಹತೆ ಜನೇ. ಆಮೇಲೆ ಯಶೋದೆಯು ಮೋಹಿತಳಾಗಿದ್ಲು. ಆಮೇಲೆ ಉಳಿದವರು ಕೂಡ ಮೋಹಿತರಾಗಿದ್ದರು. ಇವನೇನು ಮಾಡಿದ, ಆ ಕನ್ಯೆಯನ್ನು ಎತ್ಕೊಂಡು ಬಂದ. ಕೃಷ್ಣ ಮಗುವನ್ನು ಅಲ್ಲಿಟ್ಟ. ಒಟ್ಟಿಗೆ 3ನೇ ತಿಂಗಳಿಗೆ ಹೋಗಿ ಈ ಗರ್ಗಾಚಾರ್ಯರು ಇದು ನಿನ್ನ ಮಗು ಅಲ್ಲ ಅಂತ ಹೇಳಿ ವಸುದೇವನಿಗೆ ಹೇಳಿದರು. ನಂದನಿಗೆ ಹೇಳಿದರು. ನಂದನಿಗೆ ಹೇಳಿದ ಮೇಲೆ ಗೊತ್ತಾಗಿದ್ದು, ಓ ಹೀಗೆ ಅಂತ. ಅಲ್ಲಿ ತನಕ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ನಿಧಾನವಾಗಿ ಅದನ್ನು ಜೀರ್ಣ ಮಾಡ್ಕೊಂಡು 13ನೇ ವರ್ಷ ಆಗುವಾಗ ಕೃಷ್ಣನೇ ದೇಶದ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾಯಿತು, ಕಂಸನನ್ನು ಕೊಲ್ಲುವ ಮೂಲಕ. ಹಂತ ಹಂತವಾಗೇ ಗೊತ್ತಾಯಿತು. ಯಶೋದಾ ಶಯನಾತ್ತೂರ್ಣಂ ಆಜಗಾಮಾಮಿತದ್ಯುತಿ ದದೃಶೇ ಚ ಪ್ರಬುದ್ಧಾ ಸಾ ಯಶೋದಾ ಜಾತಮಾತ್ಮಜಂ ನೀಲೋತ್ಪಲದಲಶ್ಯಾಮಂ ತಥೋತ್ಯರ್ಥಂ ಮುದಂ ಯೌ. ಆಮೇಲೆ ಯಶೋದೆಗೆ ಎಚ್ಚರ ಆಯಿತು. ನೋಡಿ ಆನಂದಪಟ್ಲಂತೆ. ನೀಲಿ ಬಣ್ಣದ ಮಗುವನ್ನು ಕಂಡು ಆದಾಯ ವಸುದೇವೋಪಿ ದಾರಿಕಾಂ ನಿಜ ಮಂದಿರೆ ದೇವಕೀ ಶಯನೇನ್ಯಸ್ಯ ಯಥಾ ಪೂರ್ವಮತಿಷ್ಠತಾ. ವಸುದೇವನು ಮರಳಿ ಹೋಗಿ ಹೆಣ್ಣು ಮಗುವನ್ನು ತನ್ನ ಮನೆಯಲ್ಲಿ ಇರುವ ದೇವಕಿಯ ಹಾಸಿಗೆಯಲ್ಲಿ ಇಟ್ಟ ಮೊದಲಿನ ತರಹ ಇದ್ದ. ತಥೋ ಬಾಲಧ್ವನಿಂ ಶ್ರುತ್ವ ರಕ್ಷಣ ಸಹಸೋತ್ಥಿತಾ ಕಂಸಾಯ ವೇದಯಾಮಾತು ದೇವಕಿ ಪ್ರಸವಂ ದ್ವಿಜ. ಆಮೇಲೆ ಮಗುವಿನ ಧ್ವನಿ ಕೇಳಿತು. ರಕ್ಷಕರು ಎಚ್ಚರಗೊಂಡರು. ಕಂಸನಿಗೆ ನುಡಿದರು. ಕಂಸಸ್ತುರಣಮುಪೈತ್ಯೈನಾಂ ತಥೋ ಜಗ್ರಾಹ ಬಾಲಿಕಾಂ ಮುಂಚೇತಿ ದೇವಕ್ಯ ಸನ್ನಕಂಠ್ಯಾ ನಿವಾರಿತಃ. ಕಟ್ಟಿದ ಗಂಟಲಿನಿಂದ ದುಃಖದಿಂದ ಬೇಡ್ಕೊಳ್ತಾ ಇದ್ದಾಳೆ, ಬಿಡು ಬಿಡು ಅಂತ ದೇವಕಿ. ಚಿಕ್ಷೇಪಚ ಶಿಲಾಪೃಷ್ಠೆ ಸಾಕ್ಷಿಪ್ತಾ ವಿಯತಿ ಸ್ಥಿತ ಅವಾಪರೂಪಂ ಸುಮಹತ್ ಸಾಯುಧಾಷ್ಟ ಮಹಾಭುಜಂ. ಜೋರಾಗಿ ಅಪ್ಪಳಿಸಿದ. ಆದರೆ ಅವಳು ನೆಲಕ್ಕೆ ಬೀಳಲಿಲ್ಲ. 1 ಮಿಲಿಮೀಟರ್ನಷ್ಟು ಹತ್ತಿರ, ಇನ್ನು ಬೀಳದೇನೆ ಸೀದ ಮೇಲ್ಗಡೆ ಜಿಗಿದು ನಿಂತಳು. ಪ್ರಜಹಾಸ ತಥೈವೋಚ್ಚೈಹಿ ಕಂಸಂಚ ಋಷಿತಾಬ್ರವೀತ್. 8 ತೋಳುಗಳಲ್ಲಿ 8 ಭುಜಗಳನ್ನು ಹೊತ್ತು ಮುನಿದು ನುಡಿದಳಂತೆ, ಕಿಮ್ಮಯ ಕ್ಷಿಪ್ತಯ ಕಂಸ ಜಾತೋ ಯಸ್ತ್ವಾಂ ವಧಿಷ್ಯತಿ. ನನ್ನನ್ನು ಬೀಸಾಡಿದರೇನು ಪ್ರಯೋಜನ? ನಿನ್ನನ್ನು ಕೊಲ್ಲುವವನಿಗಾಗಲೇ ಹುಟ್ಟಿದ್ದಾನೆ. ಸರ್ವಸ್ವಭೂತೋ ದೇವಾನಾಂ ಆಸೀನ್ ಮೃತ್ಯುಪುರಾತತೆ ತದೇತತ್ ಸಂಪ್ರಧಾರ್ಯಾಶು ಕ್ರಿಯತಾಂ ಹಿತಮಾತ್ಮನಃ. ದೇವತೆಗಳ ಸ್ವತ್ತು ಸರ್ವಸ್ವಭೂತ. ಸ್ವ ಅಂದರೆ ಹಣ. ದೇವತೆಗಳ ಸ್ವತ್ತಾಗಿರುವ ಆ ತತ್ವ ನಿನಗೆ ಮೃತ್ಯು. ಏನು ಬೇಕೋ ಮಾಡ್ಕೋ ನಿನ್ನ ಹಿತವನ್ನು ಕಾಯ್ದುಕೊಳ್ಳಿಕ್ಕಾಗಿ ಅಂತ ಅದು ಹೇಳಿದ್ದು. ಅಲ್ಲ, ದೈತ್ಯರಿಗೂ ಸೊತ್ತೆ ಅವನು. ಯಾರ ಸೊತ್ತಲ್ಲ, ಮನುಷ್ಯರ ಸೊತ್ತಲ್ವೇ? ಎಲ್ಲರ ಸೊತ್ತೆ. ಆದರೆ ಅಂದ್ಕೊಂಡವ್ರು ಯಾರು? ಅವರು ಮಾತ್ರ. ಇವರು ಆಗಿದ್ದರೂ ಅಂದ್ಕೊಂಡಿಲ್ವಲ್ಲ, ಹೀಗಾಗಿ ಇವರು ಸರ್ವಸ್ವ ಅಲ್ಲ ಅವನು. ಇತ್ಯುಕ್ತ್ವಾ ಪ್ರಯಯೌ ದೇವಿ ದಿವ್ಯಸ್ತ್ರಗಂಧಭೂಷಣ ಪಶ್ಯತೋ ದೇವರಾಜಸ್ಯ ಸ್ತುತಾ ಸಿದ್ಧೈರ್ವಿಹಾಯತ. ಈ ರೀತಿಯಾಗಿ ಆ ಕಂಸ ನೋಡ್ತಾ ಇರುವಾಗಲೇ ಸಿದ್ಧರು ದೇವತೆಗಳು ಮೊದಲಾದವರೆಲ್ಲ ಬಂದು ಪೂಜಿಸಿದರೂ ಅವಳು ಕಣ್ಮರೆಯಾದಳು ಅನ್ನುವಲ್ಲಿಗೆ 3ನೇ ಅಧ್ಯಾಯ ಪಂಚಮಾಂಶದಲ್ಲಿ. ಇನ್ನು 4ನೇ ಅಧ್ಯಾಯವನ್ನು ಮುಂದಿನ ಶನಿವಾರ ಏಕಾದಶಿ ಆಗುತ್ತೆ ನೋಡುವ. ಕೃಷ್ಣಾರ್ಪಣಮಸ್ತು.